ಕ್ಷೇತ್ರಮೂರ್ತಿಯಾದ ಅನಂತಾಸನ ಅಭಿನ್ನ ಭೈಷ್ಮಿ ಮಧ್ವಕರಾರ್ಚಿತ ಕಡಗೋಲು ಕೃಷ್ಣದೇವರ ಮುಖ್ಯಪ್ರಾಣದೇವರ ಹಾಗೆ ಪರ್ಯಾಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಜ್ಞಾನಿಗಳು, ಜ್ಞಾನವೃದ್ಧರು ಎಲ್ಲರೂ ಕೂಡ ತಮ್ಮ ವಾಕ್ಪುಷ್ಪವನ್ನು ಕೃಷ್ಣದೇವರಿಗೆ ಸಮರ್ಪಣೆಯನ್ನು ಮಾಡಿದಂತಹ ಅತ್ಯಂತ ಶ್ರೇಷ್ಠವಾದಂತಹ ಈ ವೇದಿಕೆಯಲ್ಲಿ ಅಂತರ್ಯಾಮಿಗಳಾದಂತಹ ದೇವತೆಗಳಿಗೂ ಕೂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ಶ್ರೀಪಾದಂಗಳವರ ಆದೇಶದಂತೆ ಇವತ್ತಿನಿಂದ 1 ವಾರಗಳ ಕಾಲ ಶ್ರೀಮದ್ ಭಾಗವತದ ಅನುವಾದವನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಭಾಗವತವನ್ನು ಎಲ್ಲ ಕೇಳಿದವರೇ, ಬೇಕಾದಷ್ಟು ಕಡೆಗಳಲ್ಲಿ ಭಾಗವತದ ಪ್ರವಚನಗಳು ಸಾರೋದ್ಧಾರವಾಗಿ ನಡ್ಕೊಂಡು ಬರ್ತಾ ಇರುತ್ತೆ. ಕೇಳಿದೀವಲ್ಲ ಅಂತ ನಾವು ಮತ್ತೊಂದು ಕಡೆ ಭಾಗವತ ಆಗುವಾಗ ಹೋಗದೆ ಬಿಟ್ಬಿಟ್ರೆ ಕಳ್ಕೊಳ್ಳೋದು ನಾವೇ. ಉದ್ದೇಶ ಭಾಗವತವನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೇಗೆ ಮಹಾಭಾರತದ ಬಗ್ಗೆ ಮಾತಾಡಬೇಕಾದ್ರೆ ಬ್ರಹ್ಮಾಪಿ ತನ್ನ ಜಾನಾತಿ ಅನ್ನುವಂತಹ ವಾಕ್ಯವನ್ನು ಆಚಾರ್ಯರು ಹಾಕ್ತಾರೆ. ಬ್ರಹ್ಮ ಅಂದರೆ ಬೃಹಸ್ಪತಿ ಅಂತ ಅರ್ಥ. ಮಹಾಭಾರತಕ್ಕೆ ಮಿನಿಮಮ್ ಅಂದರೆ 10 ಅರ್ಥಗಳಿದೆ. ಅದನ್ನು ಬೃಹಸ್ಪತ್ಯಾಚಾರ್ಯರು ಮಹಾಪ್ರಯತ್ನ ಪಟ್ಟರೂ ಕೂಡ ಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಮಹಾಭಾರತದ ಬಗ್ಗೆ ಕೇಳಿದ್ರೆ ಮನೆಯಲ್ಲಿರೋರೆಲ್ಲ ಮಾತಾಡ್ತಾರೆ, ಮಹಾಭಾರತ ಅಂದರೆ ಹಾಗೆ, ಮಹಾಭಾರತ ಅಂದರೆ ಹೀಗೆ ಅಂತ. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ, ಪೂರ್ಣವಾಗಿ ತಿಳ್ಕೊಂಡವರು ಯಾರೂ ಇಲ್ಲ. ಹೇಗೋ ಹಾಗೆ ಮಹಾಭಾರತದಂತೆಯೇ ಇರುವಂತಹ, ಮಹಾಭಾರತಕ್ಕಿಂತ ಸ್ವಲ್ಪ ಕೆಳಗಿನ ಸ್ಥಾನದಲ್ಲಿ ಬರುವಂತಹ ಶ್ರೀಮದ್ ಭಾಗವತವು ಹಾಗೆ. ಕಾರಣ 18,000 ಶ್ಲೋಕಾತ್ಮಕವಾದದ್ದು ಈ ಗ್ರಂಥ. ಅಷ್ಟಲ್ಲದೆ ಆಚಾರ್ಯರು ಇದಕ್ಕೆ ಹೇಳುವಾಗ ಯಾಕೆ ನಾವು ಭಾಗವತವನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ 5 ಮುಖ ಇದೆ ಭಾಗವತಕ್ಕೆ, ಬರೀ 1 ಮುಖ ಅಲ್ಲ. ನಾವು ಸಾಮಾನ್ಯವಾಗಿ ಭಾಗವತ ಅಂತ ಕೇಳುವಾಗ ಕಥೆ, ಅಲ್ಲಿ ಆ ಕಥೆ ಬರುತ್ತೆ, ಇಲ್ಲಿ ಈ ಕಥೆ ಬರುತ್ತೆ ಅಂತ ಕಥಾ ಮಾಧ್ಯಮದಲ್ಲೇ ನಾವು ನೋಡ್ತಾ 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 ಬಂದ್ಬಿಡ್ತೇವೆ. ಆದರೆ ಭಾಗವತವನ್ನು ಓದಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಓದ್ರಪ್ಪ ಅಂತ ಆಚಾರ್ಯರ ಆದೇಶ. ಕಾರಣ ಅದು ಸಮಸ್ತ ಶಾಸ್ತ್ರಗಳ ಸಾರಭೂತವಾದ ಗ್ರಂಥ ಅಂತ ಪ್ರಸಿದ್ಧವಾದದ್ದು. 564 ಸಂಖ್ಯೆಗಳಿಂದ ಕೂಡಿದಂತಹ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳ ಅರ್ಥವನ್ನು ನಿರೂಪಣೆ ಮಾಡ್ತಾ ಇರುವಂತಹ ಒಂದು ಗ್ರಂಥ. ಆದ್ದರಿಂದ ವಿಶೇಷವಾಗಿ ಓದಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಭಾಗವತವನ್ನು ಓದೋವರಿಗೆ ಮೊದಲಿಂದ ಕೊನೆಯ ತನಕ ಕಾಣುವಂಥದ್ದು ಬ್ರಹ್ಮಸೂತ್ರಗಳೇ. ಮಹಾಭಾರತ ಹೇಗೆ ವಿಶೇಷವಾದ ಅರ್ಥಗಳಿಂದ ಕೂಡಿದೆಯೋ ಇದು ಹಾಗೆ. ಮಂಗಳಾಚರಣೆ ಆರಂಭ ಆಗೋದೇ ಜನ್ಮಾದ್ಯಸ್ಯೇತಃ ಅಂತ. ಆ ಜನ್ಮಾದ್ಯಸ್ಯೇತಃ ಅಂತನ್ನೋದೇ ಸೃಷ್ಟಿಕರ್ತೃವಾದ ಭಗವಂತ ಹೇಗಿದ್ದಾನೆ ಅಂತ ಅವನ ಲಕ್ಷಣವನ್ನು ಹೇಳೋದ್ರ ಮೂಲಕ ಶುರು ಮಾಡ್ತಾರೆ. ಅದು 2ನೇ ಬ್ರಹ್ಮಸೂತ್ರ ಅದು. ಆದ್ದರಿಂದ ಬ್ರಹ್ಮಸೂತ್ರಗಳ ಅಧ್ಯಯನವನ್ನು ಯಾರು ಪೂರ್ಣ ಮಾಡಿದ್ದಾರೆ ಅವರು ಭಾಗವತದ ಒಳಗೆ ಪ್ರವೇಶ ಮಾಡಬಹುದು ಅಂತ ಮೊದಲನೇ ಮುಖ ಅದು. 2ನೇ ಮುಖ ಭಾರತಾರ್ಥ ವಿನಿರ್ಣಯ ಅಂತ. ಇಲ್ಲಿ ಮಹಾಭಾರತ ಮೊದಲಿಂದ ಕೊನೆಯ ತನಕ ಅಣ್ಣ ತಮ್ಮಂದಿರ ವ್ಯಾಜ್ಯ, ಆಸ್ತಿಗಾಗಿ ಮಾಡಿದಂಥ ಗಲಾಟೆ, ಅದಕ್ಕಾಗಿ ಮಾಡಿದಂಥ ಬೇಕಾದಷ್ಟು ಉಪಾಯಗಳು, ಇವನ್ನ ಹೆಂಗೆ ಕೊಲ್ಲೋದು, ಇವನ್ನ ಹೆಂಗೆ ಬೀಳಿಸೋದು, ಅದೇ ಗಲಾಟೆ. ಅದಾದ ಮೇಲೆ ಒಂದು ಹುಡುಗಿಯನ್ನು ನಿಮಿತ್ತ ಮಾಡಿಕೊಂಡ ಅದು ಯುದ್ಧ. ಮೊದಲಿಂದ ಕೊನೆಯ ತನಕ ಹಾಗೆ ಕಾಣುತ್ತೆ. ಆದರೆ ಮಹಾಭಾರತ ಅದನ್ನು ನಿರೂಪಣೆ ಮಾಡಲಿಕ್ಕಾಗಿ ಬಂದಿಲ್ಲ. ಮಹಾಭಾರತದ ಒಂದು ಸಾರ ಬೇರೆ ಇದೆ. ಆ ಮಹಾಭಾರತದ ಸಾರ ಯಾವುದು ಅಂತ ನಾವು ನೋಡಬೇಕಾದ್ರೆ ಭಾಗವತ ನೋಡಬೇಕು. ಭಾಗವತ ಏನು ಹೇಳುತ್ತೆ? ಮಹಾಭಾರತದ ಬ್ಯಾಕ್ಗ್ರೌಂಡ್ನಲ್ಲಿ ನಿಂತು ಎಲ್ಲ ಕೆಲಸಗಳನ್ನು ಮಾಡಿಸಿದವನು ಒಬ್ಬ ಇದ್ದಾನೆ, ಅವನು ಕೃಷ್ಣ. ಆ ಕೃಷ್ಣನ ಸರ್ವೋತ್ತಮತ್ವವನ್ನು ಬಹುಮುಖದಲ್ಲಿ ಪ್ರತಿಪಾದನೆಯನ್ನು ಮಾಡುವಂಥ ಒಂದು ಗ್ರಂಥ ಯಾವುದು ಅಂತಂದರೆ ಭಾಗವತ. ಆದ್ದರಿಂದ ಮಹಾಭಾರತ ನಮಗೆ ಅರ್ಥ ಆಗಬೇಕು ಅಂತಂದರೆ ಭಾಗವತವನ್ನು ಕೇಳಬೇಕು. ಭಾರತಾರ್ಥ ವಿನಿರ್ಣಯ
ಎರಡನೇ ಮುಖ. ಮೂರನೇ ಮುಖ ಯಾವುದು ಅಂದರೆ ಗಾಯತ್ರಿ ಭಾಷ್ಯ ರೂಪೋಸೌ. ಗಾಯತ್ರಿ ಮಂತ್ರ 24 ಅಕ್ಷರ, 10 ಪದಗಳು. ಆ 10 ಪದಗಳಿಂದ ಕೂಡಿದ 24 ಅಕ್ಷರಾತ್ಮಕವಾದ ಗಾಯತ್ರಿ ಮಂತ್ರವನ್ನು ಚೆನ್ನಾಗಿ ಎಳೆದು ಹಿಂಡಿ ಜ್ಯೂಸ್ ಮಾಡಿಕೊಟ್ರೆ ಅದು ಯಾವುದು? ಭಾಗವತ. ಗಾಯತ್ರಿಯ 10 ಪದಗಳು ಏನು ನಿರೂಪಣೆ ಮಾಡ್ತಾ ಇದೆ? ದೇವರ ಅವತಾರಗಳನ್ನು ಹೇಳ್ತಾ ಇದೆ. ಆದ್ದರಿಂದ ಒಂದು ಮುಖ ನಮಗೆಲ್ಲ ಇಷ್ಟ ಆಗುವಂಥ ಮುಖ ಯಾವುದು? ದೇವರ ಅವತಾರಗಳ ಚರಿತ್ರೆ, ಗಾಯತ್ರಿ ಭಾಷ್ಯ. ಅದಕ್ಕಿಂತ ಇನ್ನು ಮೇಲ್ಮಟ್ಟದ ಸಾಧಕರಿಗೆ 4ನೇ ಮುಖವನ್ನು ಕೊಡ್ತಾರೆ, ವೇದಾರ್ಥ ಪರಿಬೃಂಹಿತ. ಎಲ್ಲ ವೇದಗಳ ಅರ್ಥಗಳಿಂದ ಕೂಡಿದೆ. ಅಲ್ಲಲ್ಲಲ್ಲ ನೋಡ್ತಾ ಬಂದರೆ ಬೇಕಾದಷ್ಟು ವೇದ ಮಂತ್ರಗಳು ಸಿಕ್ಕಿಸಿರೋದು ಕಾಣುತ್ತೆ ಇದಕ್ಕೆ. 5ನೇದ್ದು ಹೇಳ್ತಾರೆ ಪುರಾಣಾನಾಂ ಸಾರರೂಪ. 17 ಪುರಾಣಗಳ ಸಾರ. ಭಾಗವತದಲ್ಲಿ ಒಬ್ಬೊಬ್ಬ ಜ್ಞಾನಿಗಳ, ಮಹಾನುಭಾವರ, ಭಾಗವತರ ಕಥೆಗಳನ್ನು ಸ್ವಲ್ಪ ಮಾತ್ರ ಹೇಳ್ತಾರೆ. ಅದರ ವಿಸ್ತಾರ ಭಾಗಗಳನ್ನು ಎಲ್ಲಿ ಹೇಳ್ತಾರೆ? ಬೇರೆ ಬೇರೆ ಪುರಾಣಗಳಲ್ಲಿ ನಿರೂಪಣೆ ಮಾಡಿ. ಅಂದರೆ 17 ಪುರಾಣಗಳನ್ನು ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಭಾಗವತ ಕಥೆಯನ್ನು ಕ್ಲೀನಾಗಿ ಹೇಳಲಿಕ್ಕಾಗೋದಿಲ್ಲ. ಹೀಗೆ ಭಾಗವತ ಇದೆ. ಹೀಗೆ 5 ಮುಖದಿಂದ ಕೂಡಿದ ಭಾಗವತವನ್ನು ಅಧಿಕಾರಿಗಳಾದವರು ಓದಿ ತಿಳಿದು ಉಪದೇಶ ಮಾಡಬೇಕು ಅಂತ ಬಂದರೆ ನಾಳೆಯಿಂದ ಭಾಗವತ ಹೇಳಲಿಕ್ಕೂ ಒಬ್ಬರು ಸಿಗಲ್ಲ, ಕೇಳಲಿಕ್ಕಂತೂ ಫಸ್ಟೇ ಸಿಗಲ್ಲ. ಯಾಕೆ ಅಂತಂದರೆ ಇಷ್ಟೆಲ್ಲ ದೊಡ್ಡ ಗ್ರಂಥಗಳ ಸಾರ. ಅದಕ್ಕೆ ಹೇಳ್ತಾರೆ ಕರುಣೆಯಿಂದ ಭಗವಂತ ಸಮಸ್ತ ಶಾಸ್ತ್ರಗಳ ಸಾರಭೂತವಾದ ಶ್ರೀಮದ್ ಭಾಗವತವನ್ನು ಕರುಣೆಯಿಂದ ಕಥೆಯ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾನೆ. ಆ ಕಥೆಯಲ್ಲಿ ಒಂದು ತತ್ವ ಇದೆ. ಆ ಮೂಲಕ ನಾವು ಭಾಗವತವನ್ನು ನೋಡಿದಾಗ ಒಂದು ಸ್ವಲ್ಪ ಆದರೂ ಭಾಗವತ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಯಾಕೆ ಭಾಗವತವನ್ನೇ ಯಾಕೆ ಪ್ರಧಾನ ಅಂತ ಇಟ್ಟಿದ್ದು? ಲಿಂಗ ಪುರಾಣ ಇಲ್ವಾ? ಸ್ಕಂದ ಪುರಾಣ ಇಲ್ವಾ? ಗರುಡ ಪುರಾಣ ಇಲ್ವಾ? ಪದ್ಮ ಪುರಾಣ ಇಲ್ವಾ? ಬೇಕಾದಷ್ಟು ಪುರಾಣಗಳಿವೆ. ಆ ಬೇಕಾದಷ್ಟು ಪುರಾಣಗಳನ್ನು ಬಿಟ್ಟು ಭಾಗವತವಕ್ಕೇ ಇಷ್ಟು ಮಹತ್ವ ಯಾಕೆ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ನೀವು ಯಾವುದೇ ಊರಿಗೆ ಹೋಗ್ರಿ, ಭಾಗವತಕ್ಕಿರುವಷ್ಟು ತೂಕ, ಭಾಗವತ ಕಥಾ ಅಂತನ್ನುವಷ್ಟು ತೂಕ ಬೇರೆ ದಿಕ್ಕು ನಮಗೆ ಕಾಣಸಿಗಲ್ಲ. ಕಾರಣ ಯಾಕೆ ಅಂದರೆ ಒಬ್ಬ ಮನುಷ್ಯ ಕಷ್ಟಪಟ್ಟು ಒಂದು ಜನ್ಮವನ್ನು ಈ ಗ್ರಂಥದಲ್ಲಿ ಇಟ್ಟು ಮುಗಿಸ್ಬೋದು ಅಂತ. ಮಹಾಭಾರತವನ್ನು ಓದ್ತೀನಿ ನಾನು ಅಂತ ಕೂತ್ರೆ, ದಿನಕ್ಕೊಂದು ಶ್ಲೋಕ ಮಹಾಭಾರತ ಅಧ್ಯಯನ ಮಾಡ್ತೀನಿ ನಾನು ಅಂತ ಸಂಕಲ್ಪ ಮಾಡಿ ಕೂತ್ಕೊಂಡ್ರೆ 3.5 ಜನ್ಮಗಳು ಬೇಕು. 1,28,000 ಶ್ಲೋಕಗಳಾಗತ್ತೆ ಮಹಾಭಾರತ. ಆ 1,28,000 ಶ್ಲೋಕಗಳು ನಾನು ದಿನಕ್ಕೆ ಒಂದು ಶ್ಲೋಕ ಓದ್ತೀನಿ ಮಹಾಭಾರತ ಅಂದರೆ, ದಿನಕ್ಕೊಂದು ಶ್ಲೋಕ ಓದ್ತೀನಿ ನಾನು ಅಂತಂದರೆ ನಾವು ಬದುಕೋದು 36,000 ದಿನ. ಕರೆಕ್ಟಾಗಿ ಬದುಕಿದ್ರೆ 100 ವರ್ಷ. 36, 36, 36 ಎಷ್ಟಾಯ್ತು ರೀ? 3 ಜನ್ಮ ಆಗೋಯ್ತು. 1,28,000 ಶ್ಲೋಕಗಳನ್ನು ಮುಗಿಸ್ಲಿಕ್ಕೆ ಮಿನಿಮಮ್ ಬಂದರು 3 ಜನ್ಮ. ಅದರಲ್ಲಿ ಕರೆಕ್ಟಾಗಿ ಹುಟ್ಟಿದಾಗಿಂದ ಸಾಯೋ ತನಕ ಒಂದು ದಿನ ಬಿಡಬಾರ್ದು. ಆಗತ್ತಾ? ಅದೇ ಭಾಗವತ ಅಂತ ನೋಡ್ರಿ, ಎಷ್ಟು ಶ್ಲೋಕ ಇದೆ ಭಾಗವತದಲ್ಲಿ? 18,000 ಶ್ಲೋಕ ಇದೆ. ಆ 18,000 ಶ್ಲೋಕದಲ್ಲಿ ಕ್ಲೀನಾಗಿ ಒಬ್ಬನಿಗೆ 22ನೇ ವಯಸ್ಸಿಗೆ ಭಾಗವತ ಓದಬೇಕು ಅಂತ ಆಸೆ ಆಯಿತು ಆ ಹುಡುಗನಿಗೆ. ನಾನು ಭಾಗವತ ಓದ್ತೀನಪ್ಪ, ನನ್ನ ಕೆಲಸ ಕಾರ್ಯ ಎಲ್ಲ ಬಿಡುವಿನ ಟೈಮಲ್ಲಿ ಒಂದು ಅರ್ಧ ದಿನ ಭಾಗವತ ಓದ್ತೀನಿ ಅಂತ ಇಟ್ಕೊಂಡು ಕೂತ್ರೆ ಅವನಿಗೆ 72ನೇ ವಯಸ್ಸಾಗೋ ಅಷ್ಟೊತ್ತಿಗೆ ಭಾಗವತ ಮಂಗಳ ಮಾಡ್ಬೋದು. ದಿನಕ್ಕೆ ಒಂದು ಶ್ಲೋಕ ಅಂತ ಕೂತ್ರೆ 18,000 ದಿನ ಆಯಿತು. 18,000 ದಿನ ಅಂದರೆ ನಮ್ಮ ಆಯಸ್ಸಿನಲ್ಲಿ ಅರ್ಧ ಭಾಗ. ನಾವು ಬದುಕೋದು 36,000 ದಿನ ಅಂತಂದರೆ ಅದರ ಅರ್ಧ ಭಾಗ 18,050 ವರ್ಷ. ಅಂದರೆ ಒಬ್ಬ ಸಾಧಕ ಇಷ್ಟಪಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಸಹನೆ ಮಾಡಿಕೊಂಡು ಭಾಗವತವನ್ನು ಓದಿದರೆ ಒಂದು ಜನ್ಮದಲ್ಲವನು ಮುಗಿಸ್ಬೋದು. ಅದಕ್ಕಾಗಿ ಭಾಗವತದ ಮೇಲೆ ಎಲ್ಲರಿಗೂ ಪ್ರೀತಿ. ಮಹಾಭಾರತದಲ್ಲಾದರೆ ಲಿಂಕ್ ಸಿಗಲ್ಲ, ಫಸ್ಟಿಂದ ಕೊನೆ ತನಕ ಓದಬೇಕು. ಭಾಗವತ ಹಾಗಲ್ಲ. ಕೆಲವರಿಗೆ ಕೆಲವು ಪ್ರಕರಣ ತುಂಬ ಇಷ್ಟ. ನನಗೆ ಗಜೇಂದ್ರ ಮೋಕ್ಷ ಇಷ್ಟ, ಓದು, ಅದರಲ್ಲೇ ಎಲ್ಲ ತತ್ವ ಆಲೋಚನೆ ಮಾಡುವಂತ. ನನಗೆ ಕೃಷ್ಣನ ಕಥೆ ದಶಮಸ್ಕಂದ ಭಾಗವತ ತುಂಬ ಪ್ರೀತಿ ನನಗೆ, ಅದರಲ್ಲಿ ಓದಪ್ಪ ಅದರಿಂದಲೇ. ಇನ್ನೂ ಕೆಲವರು ಇರ್ತಾರೆ,
ನಾನು ವಾಕ್ಯಗಳನ್ನು ಓದ್ತೀನಿ, ವಾಕ್ಯ ಅರ್ಥ ಮಾಡ್ಕೊಳ್ತೀನಿ ಅಂತ. ಪಂಚಮಸ್ಕಂದ ಭಾಗವತ ಓದು, ಅರ್ಥ ಮಾಡ್ಕೊ. ಇನ್ನು ಕೆಲವರಿಗೆ ಶ್ಲೋಕ, ಪದ, ಅಕ್ಷರ, ವಾಕ್ಯ, ಸ್ಕಂದ, ಪ್ರಕರಣ ಹೀಗೆಲ್ಲ ಇದೆ. ಸಪ್ತಾಹ ಅಂದರೆ ಹಾಗೆ. ಸಪ್ತಾಹ ಅಂದರೆ 7 ದಿನ ಮಾಡಿ ಮುಗಿಸ್ಬಿಡೋದು ಅಂತ ಅರ್ಥ ಅಲ್ಲ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಪುರಂದರದಾಸರದ್ದು ಒಂದು ವಾಕ್ಯ ಇದೆ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ ಪುರಂದರದಾಸರ ಕಥೆ. ನಮ್ದೆಲ್ಲ ಹೆಂಗೆ ಅಂತಂದರೆ ಆಚಾರ್ಯನ ಭಾಗವತ ಸಪ್ತಾಹಕ್ಕೆ ಫಿಕ್ಸ್ ಮಾಡಬೇಕಾದ್ರೆ ಮಂಗಳಕ್ಕೆ ಏನು ಭಕ್ಷ್ಯ ಮಾಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ನಂದೊಂದು ಸ್ವಲ್ಪ ಮಾಡಿಫೈಡ್ ಲೈನ್ ಇದೆ, 7 ದಿನದ ಕಥೆಯ ಕೇಳಿ ಏಳಿರೋ ಮಂಗಳದ ಊಟಕ್ಕೆ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ. ಆದ್ದರಿಂದ ಭಾಗವತವನ್ನು ಕೇಳೋದು ಯಾಕೆ ಅಂತಂದರೆ ಕೊನೆಯ ದಿನ ಊಟ ಅದಾಗೇ ಆಗುತ್ತೆ, ಅನಿವಾರ್ಯ. ಆದರೆ ಅದಕ್ಕೋಸ್ಕರವಾಗಿ ನಾವು ಭಾಗವತ ಅಂತ ಇಡಬಾರ್ದಲ್ವಾ? ಅದಕ್ಕೋಸ್ಕರ ಭಾಗವತವನ್ನು ಕೇಳಿದ ಮಹಾನುಭಾವ 1 ವಾರ ಪೂರ್ತಿ ಉಪವಾಸ ಕೇಳ್ದ. ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಂ ಅಪಿ ಬಾಧತೆ ಪಿಬಂತಂ ತನ್ಮುಖಾಂ ಭೋಜಾತ್ ಶ್ರುತಂ ಹರಿಕಥಾಮೃತಂ ಅಂತ. ಕೊನೆಗೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. 5ನೇ ದಿನಕ್ಕೆ ಶುಕಾಚಾರ್ಯರು ಕೇಳ್ತಾರೆ, ಏನಪ್ಪ ಇಷ್ಟು ದಿವಸ 4-5 ದಿವಸ ಸ್ವಲ್ಪವೂ ವಿರಾಮ ಅಂತ ಅನ್ನೋದನ್ನು ಕೊಡದೆ ನೀನೇನು ಮಾಡ್ತಾ ಇದೆಯಾ? ಭಾಗವತ ಕೇಳ್ತಾ ಇದ್ದಿ, ತಡ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ ಹಸಿವು, ಬಾಯಾರಿಕೆ, ನಿದ್ರೆ ನಿನಗೆ ಯಾವುದೂ ಬರ್ತಾ ಇಲ್ವಾ ಅಂತ ಶುಕಾಚಾರ್ಯರು ಕೇಳಿದ್ರೆ ಪರೀಕ್ಷಿತ ಮಹಾರಾಜ ಕೊಟ್ಟ ಉತ್ತರ ಏನು ಗೊತ್ತಾ? ಸ್ವಾಮಿ, ನಾನಿಲ್ಲಿ ಕೂತಿರೋ ಅಂಥದ್ದು ಊಟಕ್ಕೆ ಬ್ರೇಕ್ ಕೊಡ್ತಾರೆ, ಮಧ್ಯ ನೀರು ಕುಡಿಲಿಕ್ಕೆ ಬ್ರೇಕ್ ಕೊಡ್ತಾರೆ ಅಂತಲ್ಲ, ಇದನ್ನು ಕೇಳೋದ್ರಿಂದ ನನಗೆ ಮೋಕ್ಷ ಆಗತ್ತೆ ಅಂತ ನಾನು ಕೂತಿದ್ದೇನೆ. ಆದ್ದರಿಂದ ನನಗೆ ಹಸಿವೂ ಇಲ್ಲ, ಬಾಯಾರಿಕೆಯೂ ಇಲ್ಲ. ಅಂದರೆ ಭಾಗವತ ಒಂದೊಂದು ಪ್ರಕರಣವನ್ನಾಗಿಯೂ ಜನ್ಮಗಳಲ್ಲಿ ಸಾಧನೆ ಮಾಡಬಹುದು. ಇಡೀ 18,000 ಶ್ಲೋಕಗಳನ್ನೂ ಚಿಂತನೆ ಮಾಡಬಹುದು. ಅದಕ್ಕಾಗಿ ಹೇಳ್ತಾರೆ, ನಿಮಗೊಂದು ಸ್ವೀಟ್ ಕೋಟೆಡ್ ಪಿಲ್ಸ್ ಅಂತ ಕೊಡ್ತೀನಪ್ಪ, ಅದನ್ನು ತಗೊಂಡಾದರೂ ಭಾಗವತ ಕೇಳ್ರಿ. ಏನು? ಪ್ರತಿನಿತ್ಯ ಊಟ ಆಗೋದಕ್ಕೆ ಮೊದಲು, ಊಟ ಆದಮೇಲೆ 1 ಶ್ಲೋಕ ಭಾಗವತ ಪಾರಾಯಣ ಮಾಡಿರಿ, ಅರ್ಥಸಹಿತವಾಗಿ ಪಾರಾಯಣ ಮಾಡಿರಿ. ಫಲ ಏನು ಬರುತ್ತೆ? 1,000 ಗೋದಾನವನ್ನು ಮಾಡಿದ ಫಲ ಬರುತ್ತೆ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರ ಫಲಂ ಲಭೇತ್. 1,000 ಗೋದಾನವನ್ನು ಮಾಡಿದ ಫಲ 1 ಶ್ಲೋಕ ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡೋದ್ರಿಂದ, ಅರ್ಥವನ್ನು ಚಿಂತನೆ ಮಾಡೋದ್ರಿಂದ ಬರ್ತಾ ಇದೆ ಅಂತ ಹೇಳುವಾಗ ಭಾಗವತದ ಮಹತ್ವ, ಭಾಗವತದ ಮಹಿಮೆ ಇನ್ನೇನು ಹೇಳಬೇಕು. ಆದ್ದರಿಂದಲೇ ಜ್ಯೋತಿಷ್ಕರು ಮನೆಯಲ್ಲಿ ದೋಷಗಳಿದೆ, ಪಿತೃಶಾಪ ಇದೆ, ಪ್ರೇತಾದಿ ಬಾಧೆಗಳಿದೆ, ಏನು ಮಾಡಬೇಕು ಪರಿಹಾರ ಅಂತಂದರೆ ಕೊಡುವಂಥ ಮೊದಲನೇ ಪರಿಹಾರವೇ ಭಾಗವತ ಪಾರಾಯಣ, ಭಾಗವತ ಪ್ರವಚನ. ದಾರಿದ್ರ್ಯ ದುಃಖ ಜ್ವರ ದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಎಲ್ಲರಿಗೂ ಎಲ್ಲ ರೀತಿಯಾದ ಬೇರೆ ಬೇರೆ ದೋಷ ಇರುತ್ತೆ, ಮುಖ್ಯವಾಗಿ ಅಜ್ಞಾನ ಅನ್ನುವ ದೋಷ ಇರುತ್ತೆ. ಅದನ್ನು ಪರಿಹಾರ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತಂದರೆ ಇರುವಂಥ ದೊಡ್ಡ ಉಪಾಯ ಶ್ರೀಮದ್ ಭಾಗವತ. ಆದ್ದರಿಂದ ಅಂಥ ಭಾಗವತದ ಶ್ರವಣ, ಅದರ ಮನನ, ಅದರ ಚಿಂತನ ಭಗವಂತನ ಸನ್ನಿಧಾನದಲ್ಲಿ ಮಾಡುವಂಥದ್ದು ತುಂಬ ಶ್ರೇಯಸ್ಕರ, ಅತ್ಯಂತ ಪುಣ್ಯಪ್ರದ. ಮುಖ್ಯವಾಗಿ ಅಜ್ಞಾನವನ್ನು ನಾಶ ಮಾಡಿ ಶ್ರೇಷ್ಠವಾದಂತಹ ತತ್ವಜ್ಞಾನವನ್ನು ಪಡೀಲಿಕ್ಕೆ ಒಂದು ಸಾಧಕ. ಈ ದೃಷ್ಟಿಯಲ್ಲಿ ಪುರಾಣಾಂತರಗಳಲ್ಲಿ ಭಾಗವತವನ್ನು ಕೇಳೋದಕ್ಕಿಂತ ಮೊದಲು 1-2-3 ಕಥೆಗಳನ್ನು ಹೇಳಿದ್ದಾರೆ. ಭಾಗವತವನ್ನು ಯಾಕೆ ಕೇಳಬೇಕು ನಾವು ಅಂತ. ಆ 2-3 ಕಥೆಗಳಲ್ಲಿ ಒಂದು ಪ್ರಧಾನವಾದ ಕಥೆಯನ್ನು ಹೇಳಿ ಗ್ರಂಥದ ಒಳಗೆ ನಾವು ಪ್ರವೇಶ ಮಾಡೋದಾದರೆ, ಗೋಕರ್ಣ ದುಂದುಕಾರಿ ಅಂತ ಇಬ್ಬರು. ಆ ಹೆಸರುಗಳೇ ವಿಚಿತ್ರವಾಗಿರ್ತಕ್ಕಂಥದ್ದು. ಹೆಸರೂ ವಿಚಿತ್ರ, ಅವರು ಹುಟ್ಟಿದ್ದು ವಿಚಿತ್ರ. ಅದರಲ್ಲಿ ಹೆಸರಿಗೆ ತಕ್ಕ ಹಾಗೆ ಗೋಕರ್ಣ ಅಂತನ್ನುವವನು ಸಾಧಕನೂ ಹೌದು, ಒಳ್ಳೆ ಜ್ಞಾನಿ. ದುಂದುಕಾರಿ ಹೆಸರಿಗೆ ತಕ್ಕನಾಗೆ ದುಂದು, ಎಲ್ಲವನ್ನು ಅತಿಯಾಗಿ ಮಾಡಿ ಹಾಳಾಗುವ ವ್ಯಕ್ತಿಗೆ ಅವನು ಪ್ರತಿನಿಧಿ. ಗೋಕರ್ಣ ಅಧ್ಯಯನ ಮಾಡಿ ದೇಶ ಪರ್ಯಟನೆ ತೀರ್ಥಯಾತ್ರೆ ಮಾಡಬೇಕು ಅಂತ ಹೊರಟ. ದುಂದುಕಾರಿ ಏನು ಮಾಡ್ದ? ಮನೆಯಲ್ಲಿ ಅವರಪ್ಪ ಸಂಪಾದನೆ ಮಾಡಿದ ಆಸ್ತಿಯನ್ನೆಲ್ಲ ಖರ್ಚು ಮಾಡಿಬಿಟ್ಟ.
ಮನೆಯಲ್ಲಿ ವೇಶ್ಯಾಸ್ತ್ರೀಯರನ್ನು ತಂದಿಟ್ಕೊಂಡ. ಅವರಿಗೆ ದುಡ್ಡನ್ನೆಲ್ಲ ಖರ್ಚು ಮಾಡಿ ಆಸ್ತಿಯೆಲ್ಲ ಕರಗಿದ ಮೇಲೆ ಕಳ್ತನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಆವಾಗ ಹೆಣ್ಮಕ್ಳು ಅಂದ್ಕೊತಾರೆ, ನಾಳೆ ಬೆಳಗ್ಗೆ ಇವನು ಸಿಕ್ಕಾಕೊಂಡ್ಬಿಟ್ರೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಯಾರಿಗೋಸ್ಕರ ಕಳ್ತನ ಮಾಡ್ತೀಯಾ ಅಂದರೆ ನಮ್ಮ ಮನೇಲಿದ್ದಾರೆ 4 ಜನ, ಅವ್ರಿಗೋಸ್ಕರ ಅಂದರೆ ನಾವು ಜೈಲಿಗೆ ಹೋಗಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡೋಣ, ಇವನ್ನ ಇಲ್ಲೇ ಮುಗಿಸಿ ಊರಿಗೆ ಹೊರಟೋಗೋಣ ಅಂತ ರಾತ್ರಿ ಅವನು ಮಲಗಿರಬೇಕಾದ್ರೆ ಅವನ ಮೇಲೆ ಸುಡುವ ಕೆಂಡಗಳನ್ನು ಹಾಕಿ ಸುಟ್ಟು ಕೊಂದು ಬಿಟ್ರು ಅವನ್ನ. ಮೊದಲೇ ಅವನ ಮರಣ ಘೋರವಾದ ಮರಣ, ದುರ್ಮರಣ. ಸ್ವಾಭಾವಿಕವಾಗಿ ದುಷ್ಟನಾಗಿದ್ದವನು ಏನು ಮಾಡ್ದ, ಅವನು ಸದ್ಗತಿ ಇಲ್ಲ, ಪಿಶಾಚಿ ಆಗ್ಬಿಟ್ಟ. ಮನೆ ಹಾಳು ಬಿತ್ತು, ತಂದೆ ತಾಯಿಯರು ಹೋದರು, ತಾನಿದ್ದ ಮನೆಯಲ್ಲೇ ಪಿಶಾಚಿಯಾಗಿ ನಿಂತಿದ್ದಾನೆ. ಈತ ಗೋಕರ್ಣ ತೀರ್ಥಯಾತ್ರೆಯನ್ನೆಲ್ಲ ಮಾಡಿಕೊಂಡು ಮನೆಗೆ ಬಂದ. ಮನೆಯೆಲ್ಲ ಹಾಳು ಸುರಿತಾ ಇದೆ. ನೋಡ್ತಾನೆ, ಘೋರವಾದ ಒಂದು ದೊಡ್ಡ ಆಕಾರ ಪಿಶಾಚಿ ಕಣ್ಣಿಗೆ ಕಾಣಿಸ್ತು. ಅದು ಮಾತಾಡ್ಲಿಕ್ಕೆ ಶುರು ಮಾಡ್ತು. ನೋಡಪ್ಪ, ನಾನು ಮಾಡಿದ ತಪ್ಪಿಂದ ನನಗಿಂಥ ಯೋನಿ ಬಂದ್ಬಿಟ್ಟಿದೆ. ಈ ಯೋನಿಯಿಂದ ನನಗೆ, ಪಿಶಾಚ ಯೋನಿಯಿಂದ ನನಗೆ ಪರಿಹಾರ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ಒಂದು ಮಾಡು ಅಂತ ಕೇಳಿದ್ದಕ್ಕೆ ಗೋಕರ್ಣ ಅಂತಾನೆ, ಪಿಶಾಚ ಯೋನಿ ಪರಿಹಾರ ಆಗಲಿಕ್ಕಾಗೇ ಒಂದು ಉಪಾಯ ಇದೆ. ಗಯಾ ಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿ 3 ಕಡೆಯಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಬಂದ್ಬಿಟ್ರೆ ಪಿಶಾಚ ಯೋನಿ ಪರಿಹಾರ ಆಗಿಬಿಡುತ್ತೆ. ಅವಾಗ ಅವನಂತಾನೆ, ಅಲ್ಲೋ ಗೋಕರ್ಣ, ನಾನು ಮಾಡಿದ ಪಾಪ ಎಷ್ಟಿದೆ ಅಂತಂದರೆ 1 ಗಯಾಶ್ರಾದ್ದ ಅಲ್ಲಪ್ಪ, 100 ಗಯಾಶ್ರಾದ್ದ ಶತೇನಾಪಿ. 100 ಗಯಾಶ್ರಾದ್ದವನ್ನು ಮಾಡಿದರೂ ನನ್ನ ಪ್ರೇತಯೋನಿ ದೂರ ಆಗಲ್ಲ. ಅಷ್ಟು ಪಾಪ ನಾನು ಮಾಡಿಬಿಟ್ಟಿದ್ದೇನೀಗ. ಇದು ಬಿಟ್ಟು ಬೇರೆ ಉಪಾಯ ನೋಡು ಅಂತಂದರು. ಅವನೇನು ಮಾಡ್ದ, ಎಲ್ಲ ಜ್ಞಾನಿಗಳನ್ನು ಪರಿಚಯ ಮಾಡಿಕೊಂಡು ಅವರಲ್ಲಿ ಭೇಟಿ ಮಾಡಿ ಮಾತಾಡಿ ಕನ್ಸಲ್ಟ್ ಮಾಡಿ ಏನು ಉಪಾಯ ಇದಕ್ಕೆ ಅಂತ ತಿಳ್ಕೊಂಬಂದ. ಒಂದು ಭಾಗವತ ಸಪ್ತಾಹ ಅಂತ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಸಪ್ತಾಹವನ್ನು ಹೇಗೆ ಮಾಡಬೇಕು ಅನ್ನುವ ಕ್ರಮವನ್ನು ಕೊಟ್ಟಿದ್ದಾರೆ. 4 ಜನಗಳಿಗೆ ಬನ್ನಿ ಭಾಗವತ ಕೇಳಿ ಅಂತ ಹೇಳಬೇಕಂತೆ. ಮಂಟಪ ನಿರ್ಮಾಣ ಮಾಡಬೇಕು, ದೇವರನ್ನು ಇಡಬೇಕು, ಹಾಗೆಲ್ಲ ಹೋಮಗಳನ್ನು ಮಾಡಬೇಕು, ಬೇಕಾದಷ್ಟು ಕ್ರಮ, ಸಪ್ತಾಹ ಕ್ರಮ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅವನೇನು ಮಾಡ್ದ, ಸಪ್ತಾಹ ಕ್ರಮದಲ್ಲಿ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ದ. ಊರೂರಿಂದ ಎಲ್ಲ ಸಜ್ಜನರು ಸಾತ್ವಿಕರು ಬಂದು ಸೇರಿದರಲ್ಲಿ. ಈ ಪ್ರೇತ ಎಲ್ಲಿ ಬರಬೇಕು, ಅಲ್ಲೇ ಒಂದು 7 ಗಂಟಿನಿಂದ ಕೂಡಿದ ಬಿದಿರಿನ ಟೊಂಗೆ ಇತ್ತು. ಅದರಲ್ಲಿ ಬಂದು ಕೂಡ್ತು. ಅದರಲ್ಲಿ ಬಂದು ಕೂತ್ರೆ ಮೊದಲನೇ ದಿನ ಕಥೆ ಆಯಿತು. ಕಥೆ ಆದ ತಕ್ಷಣ ಒಂದು 4-5-10 ಜನ ಫಟ್ ಅಂತ ಹೊಡೀತು, ಪ್ರಚಾರ ಆಗೋಯ್ತು. ಜನ ಕಥೆ ಕೇಳಲಿಕ್ಕೆ ಬರ್ತಾರಾ, ಬಿದಿರು ಗಂಟು ಹೊಡಿದು ನೋಡ್ಲಿಕ್ಕೆ ಬರ್ತಾರಾ ಅಂತಂದರೆ ನೋಡ್ತಾ 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 ಪ್ರವಚನ ಮುಗೀತಾ ಇದ್ದ ಹಾಗೆ ಬಿದಿರು ಗಂಟು ಹೊಡೆಯತ್ತಂತೆ. ಪ್ರವಚನ ಹೇಗಿದೆ, ಪ್ರಮೇಯ ಹೇಗಿದೆ, ಕಥೆ ಹೇಗಿದೆ, ಭಗವಂತನ ಮಹಿಮೆ ಹೇಗಿದೆ, ಇಲ್ಲ. ಪ್ರವಚನ ಮುಗೀತಾ ಇದ್ದಾಗ ಒಂದು ಪವಾಡ ಆಗುತ್ತೆ. ಏನಾಗುತ್ತೆ, ಗಂಟು ಹೊಡೆಯುತ್ತೆ. ನೋಡಬೇಕು ಅಂತ ಏನು ಜನ ಬಂದರು, ಹಾಗಿದ್ರೂ ಬನ್ನಿ ಅಂತಾರೆ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾನಾದರೂ ಕೇಳ್ರಿ ಅಲ್ವಾ. ಇದು ಮಲಗಿದ್ರೂ ಕೂಡ ಒಳಗಿನ ಮನಸ್ಸು ಜಾಗೃತವಾಗಿರುತ್ತೆ. ಕೇಳಿದ ಶಬ್ದಗಳು ಒಳಗಡೆ ಅಚ್ಚಾಗತ್ತೆ. ಯಾವುದೋ ಒಂದು ದಿವಸ, ಯಾವುದೋ ಒಂದು ಜನ್ಮದಲ್ಲಿ ಸಂಸ್ಕಾರ ಉದ್ಬೋಧ ಆಗತ್ತೆ. ಇಲ್ಲಿ ಕೂತು ನಿದ್ದೆ ಮಾಡ್ತಾ ಕೇಳಿದ ಭಾಗವತದಿಂದ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಪರಿಹಾರ ಆಗುತ್ತೆ. ಇಷ್ಟಪಟ್ಟಾದರೂ ಕೇಳ್ರಿ, ಕಷ್ಟಪಟ್ಟಾದರೂ ಕೇಳ್ರಿ, ಒಟ್ಟಿನಲ್ಲಿ ಕೂತ್ಕೊಳ್ರಿ, ಕೇಳ್ರಿ. ಶಾಸ್ತ್ರ ಕೊಡುವಂತಹ ದೊಡ್ಡ ಆದೇಶ. ಗಂಟು ಒಡಿಲಿಕ್ಕೆ ನೋಡೋದನ್ನು ಬಂದಂಥ ಜನ ನಿಧಾನವಾಗಿ ಆಸಕ್ತರಾದರು. 7ನೇ ದಿನ ಮುಗಿತಾ ಇದ್ದ ಹಾಗೆ 8ನೇ ದಿನ ಬೆಳಗ್ಗೆ ಮಂಗಳವನ್ನು ಮಾಡಿದ. ಒಳ್ಳೆಯ ದೇವ ಶರೀರವನ್ನು ಇಟ್ಟುಕೊಂಡು ಬಂದ ಒಬ್ಬ. ವಿಮಾನವೂ ಬಂತು. ಆ ವಿಮಾನವನ್ನು ಏರಿ ಗೋಕರ್ಣಂಗೆ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟ. ದುಂದುಕಾರಿಗೆ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದ ಫಲ ಪ್ರೇತ ಜನ್ಮ ಅನ್ನೋದು ನಿವೃತ್ತಿ ಆಗೋಯ್ತು. ಅಲ್ಲಿ ಕೂತಿದ್ರಲ್ಲ ಜನಗಳು, ಅವರಂತಾರೆ, ಅಲ್ಲ ಪ್ರವಚನ ಕೇಳಿದ್ದು ನಾವು, ಭಾಗವತ ಕೇಳಿದ್ದು ನಾವು, ಮೋಕ್ಷಕ್ಕೆ ಹೋಗಿದ್ಯಾರು, ಸ್ವರ್ಗಕ್ಕೆ ಹೋಗಿದ್ಯಾರು? ದುಂದುಕಾರಿ. ಅದ್ಯಾಕೆ ಸಾಧ್ಯ?
ಫಿಸಿಕಲ್ ಪ್ರೆಸೆನ್ಸ್ ಯಾರ್ದಿತ್ತು? ಮತ್ತೆ ಹೇಳ್ತೀನಿ, ಫಿಸಿಕಲ್ ಪ್ರೆಸೆನ್ಸ್ ಯಾರ್ದಿತ್ತು? ನಮ್ಮದಿತ್ತು. ಅವನು ಎಲ್ಲೋ ಇದ್ದ, ಹೊರಟೋದ. ಅಶರೀರವಾಣಿ ಹೇಳ್ತು, ನಿಮ್ದೆಲ್ಲ ಬರೀ ಫಿಸಿಕಲ್ ಪ್ರೆಸೆನ್ಸ್ ಅಪ್ಪ, ಮಾನಸಿಕವಾಗಿ ನೀವೆಲ್ಲಿದ್ರಿ? ಶ್ರದ್ಧೆಯಿಂದ ಕೇಳಿದ್ರ ಭಾಗವತ ಆಗತ್ತೆ, ಹೋಗ್ತೀವಿ. ಶ್ರೀಮದಾಚಾರ್ಯ ಅಂತಾರೆ, ಶ್ರದ್ಧೆ ಅನ್ನುವ ಶಬ್ದ 2 ಮುಖದಿಂದ ಕೂಡಿರುವಂಥದ್ದು. ಶ್ರದ್ಧೆ 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 ಅಂದರೆ ಆಸ್ತಿಕ್ಯ ಬುದ್ಧಿ. ಆಸ್ತಿಕ್ಯ ಬುದ್ಧಿ ಕಾಯಿನ್ಗೆ 2 ಮುಖ ಇದ್ದಾಗ 2 ಮುಖ. ಒಂದು, ದೇವರಿದ್ದಾರೆ, ಧರ್ಮ ಇದೆ, ಅದು ಒಂದು ಮುಖ. ಅದರಿಂದ ಏನೂ ಪ್ರಯೋಜನ ಇಲ್ಲ. ದೇವರು ಅಲ್ಲೆಲ್ಲೋ ಇದ್ದಾರೆ, ನಾವಿಲ್ಲೆಲ್ಲೋ ಇದ್ದೀವಿ. ಪುಸ್ತಕ ಅಂಗಡಿಯಲ್ಲಿದೆ, ನಾವು ಮನೇಲಿದ್ದೀವಿ. ಪ್ರಯೋಜನ ಏನು? ಇರೋ ಪುಸ್ತಕವನ್ನು ಮನೆಗೆ ತಂದು ಗುರುಗಳೆಲ್ಲ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರೆ ನನಗೇನೋ ಪ್ರಯೋಜನ ಇದೆ. ಅದು ನಿಜವಾಗಿ ಫಲವನ್ನು ಕೊಡುವಂತಹ ಶ್ರದ್ಧೆ. ನಮಗೆ ಯಾವ ಶ್ರದ್ಧೆ ಬೇಕು? 2ನೇ ಶ್ರದ್ಧೆ ಬೇಕು. ಭಾಗವತವನ್ನು ಕೇಳೋದರಿಂದ ನನಗೆ ಯೋಗ್ಯವಾದದ್ದು ಏನು ಬರಬೇಕೋ ಅದನ್ನು ದೇವರು ಕೊಡ್ತಾರೆ. ಆದ್ದರಿಂದ ನಾನು ಭಾಗವತವನ್ನು ಕೇಳ್ತೀನಿ ಅನ್ನೋ ಶ್ರದ್ಧೆ ದೇವರಿಗೆ ಪ್ರೀತಿಯಾಗುವಂಥದ್ದು, ನಮಗೆ ಫಲವನ್ನು ಕೊಡುವಂಥದ್ದು. ನೀವು ಆ ದೃಷ್ಟಿಯಿಂದ ಭಾಗವತ ಕೇಳಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರು? ಇನ್ನೊಂದು ಸಲ ಕೇಳ್ರಿ. ನಮಗೆ ಒಂದು ಸಲ ಕೇಳೋದೇ ಕಷ್ಟ, ಇನ್ನೊಂದು ಸಲ ಕೇಳಿ ಅಂದರೆ ಹೇಗೆ? ಬೇಕಾ ಕೇಳಿ. ಮತ್ತೆ ಗೋಕರ್ಣನ ಪ್ರಾರ್ಥನೆ ಮಾಡಿದ್ರಲ್ಲ, ಗೋಕರ್ಣ, ನಾವು ವಿಮಾನದಲ್ಲಿ ಸ್ವರ್ಗಕ್ಕೆ ಹೋಗಬೇಕಪ್ಪ, ನೀ ಏನು ಮಾಡ್ತೀಯ ಗೊತ್ತಿಲ್ಲ, ಇನ್ನೊಂದು ಸಲ ಭಾಗವತವನ್ನು ಹೇಳು, ಇನ್ನೊಂದು ಸಲ ಹೇಳು. ಸರಿ ಹೇಳ್ತೀನಿ, ನನಗೇನು, ದೇವರ ಮಹಿಮೆ ಹೇಳಲಿಕ್ಕೆ ಅಂತ ಗೋಕರ್ಣ ಶುರು ಮಾಡಿದ. ಕೊನೆಗೆ ಆ 2ನೇ ಭಾಗವತ ಮಂಗಳವು ಆದ ಮೇಲೆ ಅಲ್ಲಿದ್ದ ಎಲ್ಲರೂ ದಿವ್ಯ ರೂಪಧಾರಿಗಳಾಗಿ ವಿಮಾನವನ್ನು ಏರಿ ಸ್ವರ್ಗಾದಿ ಲೋಕಗಳಿಗೆ ಹೋದರು. ಆದ್ದರಿಂದ ಶ್ರೀಮದ್ ಭಾಗವತದ ಶ್ರವಣ ನಮ್ಮ ಯೋಗ್ಯತಾನುಗುಣವಾದ ಫಲವನ್ನು ಕೊಡುತ್ತೆ. ಅದು ನನಗಿಂಥ ಫಲ ಬರಬೇಕು, ಇಂಥ ಫಲ ಬೇಡ, ಅದೇ ಬೇಕು ಅನ್ನೋ ಅಪೇಕ್ಷೆ ಇರಬಾರ್ದು. ನಮ್ಮ ಫಲ ಏನು ಅಪೇಕ್ಷೆ? ದೇವರು ಇದರಿಂದ ಸುಪ್ರೀತನಾಗಲಿ, ನಾನು ಈಗ ಹೇಳುವ ಭಾಗವತದಿಂದ ಶ್ರೀಕೃಷ್ಣ ಸುಪ್ರೀತನಾಗಲಿ ಅನ್ನುವಂತಹ ಸಂಕಲ್ಪ, ಅನ್ನುವಂತಹ ಪ್ರಾರ್ಥನೆ ನಮ್ಮದಾಗಿದ್ದರೆ ನಾವೇನು ಕೇಳಿಲ್ಲ ಅಥವಾ ನಾವೇನು ಕೇಳಿದ್ದೀವಿ ಅದಕ್ಕಿಂತಲೂ 100 ಪಟ್ಟು ಜಾಸ್ತಿ ಕೊಡ್ತಾನೆ ಕೃಷ್ಣ, 100 ಪಟ್ಟು ಜಾಸ್ತಿ ಕೊಡ್ತಾನೆ ಕೃಷ್ಣ. ಆದ್ದರಿಂದ ಭಾಗವತ ಅಂತನ್ನೋದು ಕೃಷ್ಣನ ಒಂದು ಪ್ರತಿಮೆ. ಭಾಗವತದ ಒಂದೊಂದು ಅಕ್ಷರಗಳಲ್ಲಿ ದೇವರ ಪ್ರತಿಮೆಗಳಿವೆ. ಶ್ರೀಮದ್ ಭಾಗವತ ಅಂತಂದರೆ ಏನು? ದೇವರ ಪ್ರತಿಮೆ. ಹಾಗೆ ಒಂದು ಪ್ರತಿಮೆಗೆ ಕೈ ಕಾಲೆಲ್ಲ ಇರುತ್ತೆ, ಹಾಗೆ ಭಾಗವತದ ಪ್ರತಿಯೊಂದು ಸ್ಕಂಧಗಳು ಭಗವಂತನ ಕೈ ಕಾಲು ತಲೆ ಎದೆ ಹೊಟ್ಟೆ ಮೊದಲಾದ ಎಲ್ಲ ಇಂದ್ರಿಯಗಳು. 12 ಸ್ಕಂಧ ಅನ್ನೋದು ಕೃಷ್ಣನ ಸಾಕ್ಷಾತ್ತಾದಂಥ ಪ್ರತಿಮೆ. ಅವತಾರವನ್ನು ಮುಗಿಸಿ ಹೋಗಬೇಕಾದ್ರೆ ಕೃಷ್ಣ ಎಲ್ಲ ಕೇಳ್ತಾರೆ, ನೀ ಎಲ್ಲಿರ್ತೀಯ? ನಿನ್ನನ್ನು ನಾವು ನೋಡ್ಲಿಕ್ಕಾಗೋದಿಲ್ಲ, ಇನ್ನು ಮೇಲೆ ನಿನ್ನನ್ನು ನಮಗೆ ದರ್ಶನ ಮಾಡಲಿಕ್ಕಾಗೋದಿಲ್ಲ, ನೀ ಎಲ್ಲಿರ್ತೀಯ ಅಂತಂದರೆ ಕೃಷ್ಣ ಅಂದ, ನಾನು ಭಾಗವತದಲ್ಲಿ ಕೂತಿರ್ತೀನಿ. ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನನ್ನ ಭಕ್ತರು ಎಲ್ಲಿ ಗಾನ ಮಾಡ್ತಾರೆ, ಗಾನ ಅಂತಂದರೆ ತನ್ನ ಮಹಿಮೆಗಳನ್ನು ಎಲ್ಲಿ ಹೇಳ್ತಾರೆ ಭಾಗವತದ ಮೂಲಕ, ನಾನಲ್ಲಿ ಇರ್ತೀನಿ, ನಾನಲ್ಲಿ ಕೂತಿರ್ತೀನಿ ಅಂತ ಹೇಳಿ ಕೃಷ್ಣ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಅಂತಹ ವಿಶಿಷ್ಟವಾದ ಗ್ರಂಥ ಭಾಗವತ. ಆದ್ದರಿಂದಲೇ ನಮ್ಮಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ವಿದ್ವಾಂಸ ಇದ್ದಂತೆ. ಆ ವಿದ್ವಾಂಸರು ಏನು ಮಾಡಿದರು? ಅವರ ಮಗನಿಗೆ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡಿಸಿದರು, ಪಾಠ ಮಾಡಿದರು. ಪಾಠ ಮಾಡಿ ಆದಮೇಲೆ ಕೊನೆಗೆ ಮಂಗಳ ಅಂತ ಒಂದು ಮಾಡಬೇಕು. ಮಂಗಳಕ್ಕೆ ಯಾವ ಗ್ರಂಥ ಇಟ್ಕೊಂಡ್ರು ಅಂತಂದರೆ ಶಿಶುಪಾಲ ವಧ ಅಂತ ಮಾಘನ ಕಾವ್ಯವನ್ನು ಇಟ್ಕೊಂಡ್ರು. ಆ ಮಾಘನ ಕಾವ್ಯವನ್ನು ಇಟ್ಟುಕೊಂಡು ಮಂಗಳ ಮಾಡಿಬಿಟ್ರು. ಮಂಗಳ ಮಾಡಿದರೆ ಅವ ನೆಕ್ಸ್ಟ್ ಡೇ ಏನು ಮಾಡಿಬಿಟ್ಟ? ಶೃಂಗಾರ ಕಾವ್ಯ ಆಸಕ್ತನಾಗಿ ಓಡೆ ಹೋಗ್ಬಿಟ್ಟ, ಎಲ್ಲ ಓಡ್ಬಿಟ್ಟ. ಮಗ ಹಾಳಾಗೋದ. ಒಬ್ಬಳು ಮಗಳಿದ್ಲು, ಒಳ್ಳೆ ಅಳಿಯನ್ನಾದರೂ ತರಬೇಕು ಮನೆಗೆ ಅಂತ ಅಳಿಯನಾಗುವಂಥ ಹುಡುಗನನ್ನು ಅವನೇ ಸೆಲೆಕ್ಟ್ ಮಾಡಿ ಕರ್ಕೊಂಬಂದು ಚೆನ್ನಾಗಿ ಪಾಠ ಮಾಡ್ದ. ಚೆನ್ನಾಗಿ ಪಾಠ ಮಾಡಿ ಮಂಗಳ ಮಾಡಬೇಕು. ಮಂಗಳಕ್ಕೆ ಯಾವ ಗ್ರಂಥ? ಶ್ರೀಮದ್ ಭಾಗವತ. ಮಂಗಳ ಮಾಡಿಬಿಟ್ಟ.
ಮಂಗಳ ಮಾಡಿ ನೆಕ್ಸ್ಟ್ ಡೇ ಮಗಳನ್ನು ಕೊಟ್ಟು ಮದುವೆ ಮಾಡೋಣ ಅಂತಂದರೆ ಮಂಗಳ ಮಾಡಿಸಿಕೊಂಡ ಹುಡುಗ ಏನಾಗ್ಬಿಟ್ಟ, ಸನ್ಯಾಸಿ ಆಗ್ಬಿಟ್ಟ. ಎರಡು ಎಕ್ಸ್ಟ್ರೀಮ್ ಆಗೋಯ್ತು. ಅವತ್ತಿಂದ ಒಂದು ಗಾದೆ ಮಾತು, ಮಾಘವನ್ನು ಓದಿ ಮಗ ಕೆಟ್ಟ, ಭಾಗವತವನ್ನು ಓದಿ ಅಳಿಯ ಕೆಟ್ಟ ಅಂತ. ಅಳಿಯ ಕೆಟ್ಟ ಅಂದರೆ ವೈರಾಗ್ಯ ಬಂತು ಅಂತ ಅರ್ಥ. ಶ್ರೀಮದ್ ಭಾಗವತ ಅನ್ನೋದು ಶುದ್ಧವಾದ ವೈರಾಗ್ಯವನ್ನು ತಂದುಕೊಡುವಂತಹ ಗ್ರಂಥ. ಹಾಗಾದ್ರೆ ನಾವು ಭಾಗವತ ಕೇಳಬಾರ್ದ? ನಮಗೂ ವೈರಾಗ್ಯ ಬಂದೆಲ್ಲ ಬಿಟ್ಟು ಓಡೋಹಂಗಾಗ್ಬಿಟ್ರೆ ಏನು ಮಾಡೋಣ ಅಂದರೆ ಆ ಲೆವೆಲ್ ನಾವಿಲ್ಲ, ಚಿಂತೆ ಬೇಡ, ಬರಲ್ಲ. ಆದ್ದರಿಂದ ಭಾಗವತ ಕೇಳಿದವ್ರಿಗೆಲ್ಲ ವೈರಾಗ್ಯ. ಆ ಕಾಲಕ್ಕೆ ಹೌದಲ್ವ, ಎಷ್ಟು ಚೆನ್ನಾಗಿದೆ ರೀ ಕಥೆ, ಎಷ್ಟು ಚೆನ್ನಾಗಿದೆ ಅವರ ಮಹಿಮೆಗಳು, ಏನು ವೈಭವ ಅವರದ್ದೆಲ್ಲ, ಏನು ಸಾಧನೆ. ಆ ಕಾಲಕ್ಕೆ ಅನಿಸುತ್ತೆ. 10 ನಿಮಿಷ ಪ್ರವಚನ ಲೇಟ್ ಮಾಡಿಬಿಟ್ರೆ ನೋಡ್ತಾ ಇರ್ತೀವಿ, ಎಷ್ಟು ಗಂಟೆ ಮುಗಿಸ್ತಾರೆ ಇವರು, ಮನೆಗೆ ಓಡಬೇಕಲ್ಲ ಇಲ್ಲಿಂದ. ನಮ್ಮ ವೈರಾಗ್ಯ ಎಲ್ಲ ಹಾಗೆ, 8 ಗಂಟೆ ತನಕ ನಮ್ಮ ವೈರಾಗ್ಯ, 8ರ ಮೇಲೆ ಕ್ಲೋಸ್. ಆದ್ದರಿಂದ ನಮ್ಮ ಯೋಗ್ಯತೆಗೆ ಎಷ್ಟೋ ಅಷ್ಟು ಕೊಡ್ತಾನೆ ದೇವರು, ನಮ್ಗೆ ಅಷ್ಟೇ ಸಾಕು. ಆದ್ದರಿಂದ ನಮ್ಮಲ್ಲಿ ಸಾಧಕರಲ್ಲಿ ಕಾಂಪಿಟೇಷನ್ ಇಲ್ಲ. ಅವರು ಫಾಸ್ಟಾಗಿ ಓಡ್ಬಿಟ್ರು, ನಾನು ಫಾಸ್ಟಾಗಿ ಹೋಗ್ತೀನಿ, ಇಲ್ಲ. ಅವ್ರ ಟ್ರ್ಯಾಕಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ನಮ್ಮ ಟ್ರ್ಯಾಕಲ್ಲಿ ನಾವು ಹೋಗ್ತಾ ಇದ್ದೀವಿ. ಸಾಧನೆಯಲ್ಲಿ ಇಷ್ಟು ಮಾರ್ಕ್ಸ್ ತೊಗೋಬೇಕು, ಅವ್ನು ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕ್ ಅನ್ನೋದು ಸಾಧನೆಯಲ್ಲಿ ಇಲ್ಲ. ಅವನ ದಾರಿಯಲ್ಲಿ ಅವನು ಸಾಧನೆ, ನಮ್ಮ ದಾರಿಯಲ್ಲಿ ನಾವು ಸಾಧನೆ. ಅವ್ರು ಹಾಗಿದ್ದಾರೆ ನಾವು ಹೀಗೆ ಅನ್ನುವ ಕಂಪ್ಯಾರಿಸನ್ ಸಾಧನೆಯಲ್ಲಿ ಇಲ್ಲ. ಅದನ್ನು ಹೇಳಿಕೊಡುವಂತಹ ಗ್ರಂಥವೇ ಭಾಗವತ. ಮಂಗಳಾಚರಣೆ ಮಾಡ್ತಾರೆ. ಜನ್ಮಾದ್ಯಸ್ಯ ಯತಃ, ತುಂಬ ಕ್ಲಿಷ್ಟಕರವಾದ, ಅಷ್ಟು ಪ್ರಮೇಯಗಳಿಂದ ಕೂಡಿದ ಬಹಳ ಸುಂದರವಾದ ಒಂದು ಶ್ಲೋಕ ಭಾಗವತ. ಎಲ್ಲ ಗ್ರಂಥಗಳಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ ಮಂಗಳಾಚರಣೆ ಮಾಡಿದ್ದಾರೆ ವೇದವ್ಯಾಸದೇವರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಶ್ರೀಮನ್ ಮಹಾಭಾರತ, ಬೇರೆ ಬೇರೆ ಪುರಾಣಗಳಲ್ಲೂ ಧರ್ಮಧ್ವಜ ಮೂಲಃ ಇತ್ಯಾದಿ ಗರುಡ ಪುರಾಣದಲ್ಲಿ ಎಲ್ಲ ಕಡೆಯಲ್ಲೂ ಮಂಗಳಾಚರಣೆ ಇದೆ. ಯಾರನ್ನು ನಮಸ್ಕಾರ ಮಾಡ್ತೀನಿ ಅಂತ ಹೆಸರು ಹೇಳಿ ನಮಸ್ಕಾರ ಮಾಡಿದ್ದಾರೆ ಬೇರೆ ಪುರಾಣಗಳಲ್ಲಿ. ಆದರೆ ಭಾಗವತದಲ್ಲಿ ಮಾತ್ರ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೆಸರು ಹೇಳಲಿಲ್ಲ. ಯಾರಿಗೆ ನಮಸ್ಕಾರ ಮಾಡ್ತೀನಿ, ನಮಸ್ಕಾರ ಅಂತಲೂ ಹೇಳಲಿಲ್ಲ ವೇದವ್ಯಾಸದೇವರು. ನಾವೆಲ್ಲ ಸೇರಿ ಧ್ಯಾನ ಮಾಡೋಣ ಅಂತಂದರು. ನಾವೆಲ್ಲ ಒಟ್ಟಿಗೆ ಮಾಸಲ್ಲಿ ಕೂತ್ಕೊಂಡು ದೇವರನ್ನು ಧ್ಯಾನ ಮಾಡೋಣ. ಯಾರನ್ನು ಧ್ಯಾನ ಮಾಡೋಣ ಅಂತಂದರೆ ಸತ್ಯಂ ಪರಂ ಧೀಮಹಿ ಧ್ಯಾಯೇಮ, ಯಾರು ಸತ್ಯನಾಗಿದ್ದಾನೆ, ಯಾರು ಪರನಾಗಿದ್ದಾನೆ ಅವನನ್ನು ನಾವೆಲ್ಲ ಸೇರಿಕೊಂಡು ಧ್ಯಾನ ಮಾಡೋಣ ಅಂದರು. ನಮಗೆ ಜಿಜ್ಞಾಸೆ ಆಯಿತು, ಯಾರು ಸತ್ಯ, ಯಾರು ಪರ? ಬೇರೆ ಬೇರೆ ಪುರಾಣದಲ್ಲಿ ಇಂಥ ದೇವರಿಗೆ ನಮಸ್ಕಾರ ಅಂತ ಹೇಳಿಬಿಟ್ರು ವೇದವ್ಯಾಸ ದೇವರು. ಇಲ್ಲಿ ಇಂಥ ದೇವರಿಗೆ ನಮಸ್ಕಾರ ಅಂತ ಹೇಳಿದ್ರೆ ಯಾಕೆ ಹೇಳಲಿಲ್ಲ ಅಂದರೆ 5 ಗ್ರಂಥಗಳನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಯಾರು ಸತ್ಯ ಅಂತ ಗೊತ್ತಾಗುತ್ತೆ, ಯಾರು ಪರ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಸತ್ಯ ಅನ್ನುವ ಶಬ್ದ ಹಾಗೂ ಪರ ಅನ್ನುವ ಶಬ್ದ ತುಂಬ ದೊಡ್ಡ ಅರ್ಥವನ್ನು ಇಟ್ಟುಕೊಂಡಂತಹ ಶಬ್ದ. ಸತ್ ತಿ ಯಾ ಅಂತ 3 ಅಕ್ಷರಗಳು. ಎಲ್ಲ ಜಗತ್ತು ಯಾರ ಕಂಟ್ರೋಲ್ನಲ್ಲಿದೆ ಅಂತಂದರೆ, ಎಲ್ಲ ಜಗತ್ತನ್ನು ಹಿಡಿದಿಟ್ಟು ಉಸಿರಾಡಿಸುವಂತಹ ದೇವತೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣನನ್ನು ಸತ್ ಅಂತ ಕರೀತಾರೆ. ಆ ಮುಖ್ಯ ಪ್ರಾಣ ಆದಮೇಲೆ ಎಲ್ಲರ ಯೋಗ್ಯತೆಯನ್ನು ಕಂಟ್ರೋಲ್ ಮಾಡುವಂತಹ ದೇವತೆ ಅವಳು ಮಹಾಲಕ್ಷ್ಮಿ. ಅವಳನ್ನು ತಿ ಅಂತ ಕರೀತಾರೆ. ಲಕ್ಷ್ಮೀ ಮುಖ್ಯ ಪ್ರಾಣ, ಅವರಿಬ್ಬರನ್ನೂ ನಿಯಮನ ಮಾಡುವ ಭಗವಂತ ಅವನು ಸತ್ಯ. ಆದ್ದರಿಂದಲೇ ಅವನು ಯಾರು? ಪರ. ನಮ್ಮ ಗುರುಗಳು ಭಾಗವತ ಪ್ರವಚನವನ್ನು ಪಾಠವನ್ನು ಮಾಡಬೇಕಾದ್ರೆ ಈ ಪರ ಅನ್ನೋ ಶಬ್ದಕ್ಕೆ ಸುಮಾರು ದಿನ ಪಾಠ ಮಾಡಿದರು. ಅಂದರೆ ಒಂದು ಪರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ನಾನು ಒಂದನ್ನು ಮಾತ್ರ ಹೇಳ್ತೀನಿ. ಪರ ಅನ್ನುವ ಒಂದು ಶಬ್ದಕ್ಕೆ ಅರ್ಥ ಏನು ಅಂದರೆ, ಪರ ಅಂದರೆ ಬೇರೆಯವನು ಅಂತ. ಸ್ವ ಪರ, ನಾನು ಬೇರೆಯವನು. ಅರ್ಥ ಏನು? ನಾನು ದೇವರು ಬೇರೆ ಬೇರೆ, ಅವನು ಪರ. ನಾನು ಅವನು ಒಂದೇ ಅಲ್ಲ, ಅವನ ಅಧೀನನಾದವನು ನಾನು ಅನ್ನೋದು ಪರಶಬ್ದದ ಒಂದರ್ಥ. ಇನ್ನೊಂದು ಪರ ಅಂತಂದರೆ ದೊಡ್ಡವನು ಅಂತ. ಎಲೆಗಳು, ಮರದ ಎಲೆಗಳು ಶಬ್ದ ಮಾಡ್ತಾ ಇರುತ್ತೆ. ಶಬ್ದ ಮಾಡುವಾಗ ಏನಂತ ಶಬ್ದ ಮಾಡುತ್ತೆ? ಅಶ್ವತ್ಥ ಮರ ಇಲ್ಲೇ ಇದೆ, ಜೋರ ಗಾಳಿ ಬೀಸಿದಾಗ ಅದ್ರ ಕೆಳಗೆ ನಿಂತ್ಕೊಂಡು ನೋಡಿದಾಗ ಶಬ್ದ ಕೇಳುತ್ತೆ. ಪರ 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 ಅಂತ ಶಬ್ದ ಕೇಳುತ್ತೆ. ಟೆಸ್ಟ್ ಮಾಡಿ ನೋಡಿ.
ಒಳ್ಳೆ ಕಾನ್ಸಂಟ್ರೇಷನಿಂದ ಕೇಳಿದ್ರೆ ಮರಗಳ ಶಬ್ದ ಪರ 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 ಅಂತ ಕೇಳ್ತಾ ಇರುತ್ತೆ. ಅದು ದೇವ್ರನ್ನ ಸರ್ವೋತ್ತಮ ಅನ್ನತ್ತೆ, ನಾವನ್ನಲ್ಲ. ನಾವು ಯಾರ್ಯಾರನ್ನೋ, ನಾವು ಯಾವೊಂದು ಉಡುಪಿ ಯಾತ್ರೆಗೆ ಬರಬೇಕು ಅಂದರೂ ಬಾಸನ್ ಕೇಳ್ಕೊಂಬರ್ಬೇಕು, ಸ್ವಾಮಿ ಕಳಿಸಿ ನಮ್ಮನ್ನು. ಇನ್ನೇನೋ ಮಾಡಬೇಕು ಅಂದ್ರೆ ನಮ್ಮ ದೊಡ್ಡವ್ರನ್ನ ಕೇಳಬೇಕು, ನಮ್ಮ ಅನುಗ್ರಹ ಮಾಡಿ ಲೀವ್ ಕೊಡಿ ಅಲ್ವಾ. ಒಂದು ಎಲೆ ಜಂಗಮ ಅಲ್ಲ, ಸ್ಥಾವರ ಅದು ದೇವರನ್ನ ಉತ್ತಮ, ಸರ್ವೋತ್ತಮ, ಎಲ್ಲರಿಗಿಂತ ಉತ್ತಮ, ದೊಡ್ಡವರಾದ ದೇವತೆಗಳಿಗಿಂತಲೂ ದೊಡ್ಡವನು ಅಂತ ಸ್ತೋತ್ರ ಮಾಡ್ತಾ ಇದೆ. ನಮಗೆ ನಾಲಿಗೆ ಕ್ಲಿಯರ್ ಆಗಿದೆ, ಶಬ್ದಗಳು ಕ್ಲೀನಾಗಿ ಬರುತ್ತೆ ಬಾಯಲ್ಲಿ. ಕೃಷ್ಣ ನೀನು ದೊಡ್ಡವನು ಅಂತ ಬಾಯಲ್ಲಿ ಬರಲ್ಲ, ಬರಬೇಕು. ಅದು ಬರೆಸ್ಕೊಳ್ಳಿಕ್ಕೆ ಭಾಗವತವನ್ನು ಕೇಳಬೇಕು. ಪರ ಪರ ಅಂದರೆ ಏನು? ಯಾರಿಗೆ ಯಾವ ಕಾಲಕ್ಕೆ ಎಷ್ಟನ್ನ ಹೇಗೆ ಕೊಡಬೇಕು ಅಂತ ತಿಳ್ಕೊಂಡಿರೋನು ಪರ ಅಷ್ಟೆ. ನಾವು ದೇವರನ್ನು ಒತ್ತಾಯ ಮಾಡಲಿಕ್ಕೆ ಹೋಗಬಾರ್ದು, ಕೊಡು ಕೊಡು. ನಮ್ಗೆ ಯಾವ ಕಾಲಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಅದು ಎಷ್ಟು ದಿನ ಇರಬೇಕು ಅನ್ನೋದು ದೇವ್ರಿಗೆ ಗೊತ್ತು. ಪಕ್ಷಿ ಇದೆ, ಒಂದು ಪಕ್ಷಿ ಇದೆ, ಪಕ್ಷಿಗೆ ಏನು ಬೇಕು? ಎರಡು ಇರಬೇಕು, ಅದಕ್ಕೆ ಎರಡು ಇರಬೇಕು. ಹಾರಲಿಕ್ಕೆ ರೆಕ್ಕೆ, ಆಹಾರವನ್ನು ಕುಕ್ಕಿ ತಿನ್ನಲಿಕ್ಕೆ ಕೊಕ್ಕು, ಎರಡು ಕಂಪಲ್ಸರಿ. ಪಾಪ ಇಲ್ಲ ಅಂದ್ರೆ ಅದಕ್ಕೆ ಜೀವನ ಇಲ್ಲ. ಇದೆರಡೂ ಇಲ್ಲದೆ ಇರುವಂಥ ಪಕ್ಷಿಗಳು ತುಂಬ ಇದೆ ಅಲ್ವಾ. ಅರ್ಧ ರೆಕ್ಕೆ ಪೂರ್ಣ ಬೆಳೆದಿಲ್ಲ, ಕುಂಟ್ಕೊಂಡು ಓಡಾಡ್ತಾ ಇರುತ್ತೆ. ರೆಕ್ಕೆ ಎರಡೂ ಇರುತ್ತೆ, ಕೊಕ್ಕು ಮೊಂಡಾಗಿರುತ್ತೆ, ಶಾರ್ಪ ಅಂತಹದ್ದು ಇದೆ ಅಲ್ವಾ. ನಮ್ಮಲ್ಲೂ ಹಾಗೆ 5 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಪೂರ್ಣವಾಗಿರುವಂಥ ಜನಗಳು ಇದ್ದಾರೆ. ಕಣ್ಣು ಸರಿಯಾಗಿ ಕಾಣಲ್ಲ, ಕಿವಿ ಸರಿಯಾಗಿ ಕೇಳಲ್ಲ, ಇತ್ಯಾದಿ ಜೀವರಾಶಿಗಳನ್ನು ಭಗವಂತ ದೇಹ ಕೊಟ್ಟು ಸೃಷ್ಟಿ ಮಾಡ್ತಾನೆ. ಆ ಪಕ್ಷಿ ಏನು ಮಾಡುತ್ತೆ ನೋಡಿ, ದಾಸರಂತಾರೆ ಪ್ರತಿನಿತ್ಯ ಬೆಳಗ್ಗೆ ಪಕ್ಷಿಗಳು ಏನು ಶಬ್ದ ಮಾಡುತ್ತೆ? ನಮ್ಮನ್ನು ಎಬ್ಸೋದು ಯಾವುದು? ಪಕ್ಷಿಗಳು ಚಿಲಿ ಪಿಲಿ ಚಿಲಿ ಪಿಲಿ ಅಂತ ಹೇಳಿ ಪಕ್ಷಿಗಳು ಹಾರ್ಕೊಂಡು ಹೋಗ್ತಾ ಇದೆ. ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿಗುಟ್ಟುತ್ತಾ ಸೂಕ್ಷ್ಮದಿಂದಲೇ ನಿನ್ನ ಸ್ಮರಿಸುವವೋ ರಂಗ. ದಾಸರಂತಾರೆ ನಾವು ನಾರಾಯಣ ಕೃಷ್ಣ ಅನ್ನೋದು ದೊಡ್ಡದಲ್ಲ, ಆ ಪಕ್ಷಿ ಏನನ್ನುತ್ತೆ ನೋಡಿ, ಸೂಕ್ಷ್ಮದಿಂದಲೇ ಚಿಲಿ ಪಿಲಿ ಅಂತ ದೇವರ ಸ್ತೋತ್ರ ಮಾಡ್ತಾ ಇದೆ. ಚಿಲಿಪಿಲಿ ಅನ್ನೋದು ಏನು ದೇವರ ಸ್ತೋತ್ರ? ಕರೆಕ್ಟಾಗಿ ನಾರಾಯಣ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಕೃಷ್ಣ ಗೋವಿಂದ ಅಂದ್ರೆ ಅರ್ಥ ಆಗಲ್ಲ, ಚಿಲಿಪಿಲಿಗೆ ಏನು ಅರ್ಥ ಮಾಡ್ಕೊಳ್ಳೋದು? ನಮ್ಮ ಗುರುಗಳು ಹೇಳಿದರು, ಚಿಲಿ ಅಂತಂದರೆ ಪಕ್ಷಿಗೆ ಏನು ಬೇಕು ಗೊತ್ತಾ? ಹಾರಲಿಕ್ಕೆ ರೆಕ್ಕೆ ಬೇಕು. ಚಾಲಕ ಶಕ್ತಿ ಚಾಲಯತಿ, ರೆಕ್ಕೆಗಳನ್ನು ಕೊಟ್ಟು ಹಾರಿಸುವಂತಹ ಭಗವಂತ, ಹಾರುವ ಸಾಮರ್ಥ್ಯವನ್ನು ಕೊಡುವ ಭಗವಂತ ನೀನು ಚಿಲಿ. ನಮಸ್ಕಾರ. ಪಿಲಿ ಅಂದ್ರೇನು? ಹುಲಿ ಅಲ್ಲ, ಆಮೇಲೆ ಪಿಲಿ ವೇಷ, ಹುಲಿ ಅಲ್ಲ. ಪಿಲಿ ಅಂತಂದರೆ ರೆಕ್ಕೆ ಇದೆ, ಕೊಕ್ಕೆ ಇಲ್ಲ, ಎದುರಿಗೊಂದು ಹಣ್ಣಿದೆ, ಅದಕ್ಕೊಂದು ಹುಳ ಇದೆ, ಒಂದು ಮೀನಿದೆ, ಅದನ್ನು ಕುಕ್ಕಿ ತಂದು ಮಕ್ಕಳಿಗೆ ಕೊಡಬೇಕು. ಕೊಕ್ಕೆ ಇಲ್ಲ ಅಂದರೆ ಪಕ್ಷಿ ಹೇಳುತ್ತೆ, ಪಿಲಿ ಹಾರಲಿಕ್ಕೆ ರೆಕ್ಕೆಯನ್ನೂ ಕೊಟ್ಟಿದ್ಯಪ್ಪ, ಆಹಾರವನ್ನು ಕುಕ್ಕಿ ತೆಗಿಲಿಕ್ಕೆ ಕೊಕ್ಕನ್ನು ಕೊಟ್ಟಿದ್ದಿ, ಎರಡೂ ಕೊಟ್ಟಿದ್ದಿ, ನೀನು ಪಿಲಿ. ನೀನು ಚಿಲಿ, ರೆಕ್ಕೆ ಕೊಟ್ಟವನೇ, ಕೊಕ್ಕನ್ನು ಕೊಟ್ಟು ಆಹಾರ ತಿನ್ನುವ ಸಾಮರ್ಥ್ಯವನ್ನು ಕೊಟ್ಟವನೇ ಪಿಲಿ. ಚಿಲಿಪಿಲಿ ಗುಟ್ಟುತ್ತಾ ಸೂಕ್ಷ್ಮದಿಂದಲೇ ನಿನ್ನ ಸ್ಮರಿಸುವವೋ ರಂಗ. ಅದು ಸೂಕ್ಷ್ಮದಲ್ಲಿ. ಒಂದು ಹಲ್ಲಿ ನಮ್ಮ ಮನೆಯಲ್ಲಿ ಕೂತಿರುತ್ತೆ, ಚಿಕ್ಕದೊಂದು ಮನೆ ನಮ್ಮದು. ಮನೇಲಿ ಕೂತಿರುವಾಗ ನಾವೇನೋ ಅಂದ್ಕೊಂಡ್ವಿ, ಮನೆಯಲ್ಲಿ 4 ಜನ, ಹಲ್ಲಿ ಅಂತು ನಾವು ಅಂದ್ಕೊಂಡು ನಾ ಅಂದ್ಕೊಂಡು ಕೆಲಸ ಆಗೋಯ್ತು. ಹಲ್ಲಿ ಹಾಗೆ ಹೇಳ್ತಾ ಇಲ್ಲ. ಒಂದು ಮನೇಲಿ 5 ಜನ ಇದ್ದಾರೆ, ಆ 5 ಜನಗಳಲ್ಲಿ ಮನಸ್ಸು ಒಂದೇ ಥರ ಇಲ್ಲ, ಸಂಬಂಧ ಬೇರೆ, ಶತ್ರುಗಳಲ್ಲ, ಸಂಬಂಧಿಕರು, ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ತಾತ ಅಜ್ಜಿ, ಅಷ್ಟು ಜನಗಳನ್ನು, ಬೇರೆ ಬೇರೆ ಮನಸ್ಥಿತಿಯ ಜನಗಳನ್ನು ಒಂದೇ ಮನೆಯಲ್ಲಿ ಕೂಡ ಹಾಕಿದ್ರು. ಒಬ್ಬನ ಮನಸ್ಥಿತಿ ಇದ್ದಾಗ ಇನ್ನೊಬ್ಬಂದಿಲ್ಲ. ಹಾಗೆ ಮಾಡಿದೆಯಲ್ಲ ಭಗವಂತ, ನಿನ್ನ ಮಹಿಮೆ ಎಷ್ಟು ಆಶ್ಚರ್ಯ ಅಪ್ಪ ಅಂತ ಹಲ್ಲಿ ಅಂತಿದೆ. ಗರ್ಗರ ಗೋಧಾದೀನಾಮಪಿ ನಾದವ್ಯಂಜಕತ್ವೇನ ಭಗವತ್ಪರತಾಯೇವ. ಆಚಾರ ಅಂತಾರೆ, ಗೆಜ್ಜೆ ಶಬ್ದ ಮಾಡೋದು ಇದೇ ಪರ, ಸರ್ವೋತ್ತಮತ್ವ ಭಗವಂತ ಒಂದು ಇಷ್ಟೇ. ಒಂದು ಇಲಿ ಓಡಿ ಹೋಯಿತು ಅಂತಂದರೆ ಆ ಇಲಿಯನ್ನು ನೋಡಿ ಅನುಸಂಧಾನ ಏನು ಬರಬೇಕು ಅಂತ ಬೇಕಾದಷ್ಟಿದೆ. ಸಮುದ್ರ ಮಥನ ಆಗ್ತಾ ಇದೆ, ಸಮುದ್ರ ಶಬ್ದ ಬರ್ತಾ ಇದೆ,
ಆ ಸಮುದ್ರ ಶಬ್ದ ಏನು ಹೇಳುತ್ತೆ? ಪಕ್ಷಿಗಳೇನು ಮಾತಾಡುತ್ತೆ? ಸರ್ವೈಶ್ಚ ವೈದಿಕ ಪದೈರಪಿ ಲೋಕ ಶಬ್ದೈ ಮೇಘ ಅಗ್ನಿ ವಾರಿಧಿ ತಲಾದಿ ರವೈಶ್ಚ ಸರ್ವೈರೇಕೋ ವಿಧೇಯ. ನೀವು ಏನೇ ಮಾತಾಡಿ, ಕೆಟ್ಟ ಕೆಟ್ಟ ಮಾತಾಡ್ರಿ, ಆಡಬೇಕು ಅಂತ ತಾತ್ಪರ್ಯ ಅಲ್ಲ. ಆಮೇಲೆ ಆಡಿದ ಮಾತಿಗೂ ಭಗವಂತನೇ ಅರ್ಥ. ದೇವರನ್ನ ಹೇಳುವ ಶಬ್ದಗಳು, ದೇವರನ್ನ ಹೇಳದೇ ಇರುವಂಥ ಶಬ್ದಗಳು ಲೋಕದಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ವೇದವ್ಯಾಸರು ಏನಂದ್ರು? ಪರ. ನಾವು ಯಾರನ್ನ ಸ್ತೋತ್ರ ಮಾಡೋಣ ಅಂದರೆ ಸರ್ವಶಬ್ದವಾಚ್ಯನಾದ ಆ ಕಾರಣದಿಂದ ಪರ ಅಂತ ಕರೆಸಿಕೊಳ್ಳುವ ನಾರಾಯಣನನ್ನ ಧ್ಯಾನ ಮಾಡೋಣ. ಇದರಿಂದ ಮಂಗಳಾಚರಣೆ ಶ್ಲೋಕ ಹೇಳಿದ್ದೇನೂ ಇಲ್ಲ, ತುಂಬ ಇದೆ ಇದರಲ್ಲಿ, ತುಂಬ ಇದೆ. ಯತ್ರ ತ್ರಿಸರ್ಗೋ ಮೃಷ ಇತ್ಯಾದಿಗಳನ್ನು ಹೇಳ್ತಾ ಹೋದರೆ ಒಂದು ವರ್ಷಗಳ ಕಾಲ ಮಂಗಳಾಚರಣೆ ಶ್ಲೋಕದ ಬಗ್ಗೆನೇ ಮಾತಾಡ್ತಾ ಹೋಗ್ಬೋದು. ಆದ್ದರಿಂದ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭಾಗವತವನ್ನು ಇಷ್ಟೆಲ್ಲ ಮಹತ್ವ ಇದೆಯಲ್ಲ ಈ ಗ್ರಂಥಕ್ಕೆ, ಯಾರು ಕೇಳಬೇಕು? ಇಲ್ಲೇ ಹೇಳೋರು ಓಡೋಗೋ ಸಮಯ, ಕೇಳೋರು ಓಡೋಗೋ ಸಮಯ ಇದೆ. ಯಾರು ಭಾಗವತವನ್ನು ಹೇಳಬೇಕು, ಯಾರು ಭಾಗವತವನ್ನು ಕೇಳಬೇಕು ಅಂದರೆ ಯಾರಿಗೆ ಮಾತ್ಸರ್ಯ ಇಲ್ಲ ಅವರು ಭಾಗವತವನ್ನು ಕೇಳಲಿಕ್ಕೆ ಬನ್ರಪ್ಪ. ನಾವು ಫೇಲ್ ಆಗೋದೇ ಎಲ್ಲಿ? ನಿರ್ಮತ್ಸರಾಣಾಂ ಸತಾಂ ವೇದ್ಯಂ. ಯಾರು ಭಾಗವತವನ್ನು ಕೇಳಬೇಕು ಅಂದರೆ ಹೊಟ್ಟೆ ಕಿಚ್ಚು, ಮಾತ್ಸರ್ಯ ಯಾರಿಗಿಲ್ಲ ಅವರು ಭಾಗವತವನ್ನು ಕೇಳಲಿಕ್ಕೆ ಬನ್ರಿ ಅಂತಂದರು. ಏನು ಸಮಸ್ಯೆ ಇದು? ಹೊಟ್ಟೆ ಕಿಚ್ಚು ಯಾರಿಗಿಲ್ಲ ಕೈ ಮೇಲೆ ಮಾಡಿ ಅಂತಂದರೆ ಫಸ್ಟ್ ನಾನೇ ಕೈ ಕೆಳಗಿಳಿಸ್ಬಿಡ್ತೀನಿ, ನಾನೇ ಕೈ ಮೇಲೆ ಮಾಡಲ್ಲ. ಮನುಷ್ಯರ ದೋಷಗಳಲ್ಲಿ ಎಲ್ಲೋ ನನಗಿಲ್ಲ ಅಂತ ಕೈ ಎತ್ತಿದ್ರೆ ಮೂಲೆ ಒಳಗಿದೆ ಅಂತ ಅರ್ಥ. ಈ ದೃಷ್ಟಿಯಲ್ಲಿ ಗೊತ್ತಿದ್ದು ಗೊತ್ತಾಗದೆ, ಕಂಡು ಕಾಣದೆ ಬಚ್ಚಿಟ್ಟುಕೊಂಡಂತಹ ದೊಡ್ಡ ದೋಷಗಳಲ್ಲಿ ಒಂದು ದೋಷ ಮಾತ್ಸರ್ಯ, ಹೊಟ್ಟೆಗಿಚ್ಚು. ಆಚಾರ್ಯರು ಈ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ದೊಡ್ಡವ್ರ ಮೇಲೆ ಮಾಡಬೇಡಪ್ಪ ಅಂತಷ್ಟೆ. ಪೂರ್ತಿ ಬಿಡ್ಲಿಕ್ಕೆ ಟ್ರೈ ಮಾಡು, ಹೊಟ್ಟೆ ಕಿಚ್ಚು ಮಾತ್ಸರ್ಯವನ್ನು ಬಿಡಲಿಕ್ಕೆ ಟ್ರೈ ಮಾಡು, ದೊಡ್ಡವ್ರ ಮೇಲೆ ಮಾಡಲಿಕ್ಕೆ ಹೋಗಬೇಡ. ಜ್ಞಾನಿಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಪಾಠ ಪ್ರವಚನ ಮಾಡ್ತಾರೆ, ಸಂತೋಷ ಪಡು. ಜ್ಞಾನ 2 ಅಕ್ಷರ ಬಂತಲ್ಲ ಅಂತ ಖುಷಿ ಪಡು. ಏನು ಮಾಡ್ತಾರೆ ನೋಡಪ್ಪ, ಅದು ಹೆಂಗೋ, ಹೊಟ್ಟೆ ಉರಿ ಪಡಬೇಡ. ಒಬ್ಬ ಶ್ರೀಮಂತ ಇದ್ದಾನೆ, ಧನಿಕ, ದೊಡ್ಡ ಅನ್ನದಾನ ಉತ್ಸವ ದೇವತಾ ಕಾರ್ಯಕ್ಕೆ ದಾನ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಇವನಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿಂದ ಕದ್ಕೊಂಡು ತಂದು ಕೊಟ್ಬಿಟ್ನೋ, ಮಾತಾಡಬೇಡ. ಆಚಾರ ಅಂತಾರೆ, ಉತ್ತಮೇ ಶ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್. ಸರಿ, ಮಾತ್ಸರ್ಯ ಅನ್ನೋದು ಬಾಯಿಂದ ಬರೋದಲ್ಲಪ್ಪ, ಅದು ಮನಸ್ಸಲ್ಲಿರೋವಂಥದ್ದು. ಹೊಟ್ಟೆ ಕಿಚ್ಚನ್ನು ಯಾರೂ ತೋರಿಸ್ಲಿಕ್ಕಾಗೋದಿಲ್ಲ. ಗಂಟಲ ಉರಿಯನ್ನು ತೋರಿಸ್ಬೋದು ಹೊರಗಡೆ, ಹೊಟ್ಟೆ ಕಿಚ್ಚನ್ನು ತೋರಿಸೋದು ಹೆಂಗೆ? ನಿಮ್ಮ ಮೇಲೆ ನನಗೆ ಹೊಟ್ಟೆ ಉರಿ ಇದೆ ಅಂತ ಬಾಯ್ಬಿಟ್ಟು ನಾವು ಹೇಳ್ತೀವ? ನಾ ಹೊಟ್ಟೆ ಕಿಚ್ಚಾಗ್ತಾ ಇದೆ ನಿಮ್ಮ ಮೇಲೆ ಅಂತ ಬಾಯ್ಬಿಟ್ಟು ಹೇಳ್ತೀವ? ಹೇಳಲ್ಲ. ಏನಾಗುತ್ತೆ? ಅಂಥದ್ದೇನು ದೊಡ್ಡದಿಲ್ಲ ಅಂದರೆ ಆಚಾರ್ಯರಂತಾರೆ, ನೀನು ಅವರ ಮೇಲೆ ಯಾವ ವಿಷಯದಲ್ಲಿ ಹೊಟ್ಟೆ ಉರಿ ಮಾಡ್ತಾ ಇದ್ದಿ, ದೇವರು ನಿಂಗೆ ಅದೇ ಕಿತ್ಕೊಂಡ್ಬಿಡ್ತಾನೆ, ಅದೇ ಬರದೇ ಇರೋ ಥರ ಮಾಡ್ತಾನೆ. ಜಾಗ್ರತೆ. ಕುರುತೆ ಯತ್ರ ಮಾತ್ಸರ್ಯಂ ತತ್ತತ್ ತಸ್ಯ ವಿಹೀಯತೆ. ಅಂಥ ಮಾತ್ಸರ್ಯವನ್ನು ಬಿಟ್ಟವರು, ಸಹೃದಯರು, ಸುಮನಸ್ಕರು ಭಾಗವತವನ್ನು ಕೇಳಲಿಕ್ಕೆ ಬನ್ರಿ. ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಆದಷ್ಟು ಬೇಗ ಮನಸ್ಸಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಸರಿ, ಕಥೆ ಶುರುವಾಗೋದಕ್ಕೆ ಮೊದಲು ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರಲ್ಲ, ಏನಿದು? ಬೇರೆ ಬೇರೆ ಪುರಾಣಗಳಲ್ಲಾದರೆ ಒಂದು ಮಂಗಳಾಚರಣೆ ಶ್ಲೋಕ ಮಾಡಿ ಕಥೆ ಒಳಗೆ ಎಂಟ್ರಿ. ಭಾಗವತಕ್ಕೆ ಮಾತ್ರ ಮೊದಲನೇ ಶ್ಲೋಕದಲ್ಲಿ ಹಾಗೆ, 2ನೇ ಶ್ಲೋಕ ಹೀಗೆ. ಇನ್ನು ಯಾವಾಗ ಕಥಾ ಪ್ರವೇಶ ಆಗೋದು ಯಾವಾಗ? ಸಪ್ತಾಹ ಮುಗಿದ ಮೇಲ ಅಂದರೆ ಹೇಳ್ತಾರೆ, ನೀವು ಕೇಳ್ತಾ ಇರೋ ಗ್ರಂಥ ಸಾಮಾನ್ಯ ಅಲ್ಲ. 17 ಪುರಾಣಗಳು, ಬ್ರಹ್ಮಸೂತ್ರ, ಮಹಾಭಾರತ, ವೇದಗಳು ಎಲ್ಲವನ್ನ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡಿ ಜ್ಯೂಸ್ ಮಾಡಿ ಮುಂದೆ ಕೊಟ್ಟಿದ್ದು. ಭಾಗವತ ಯಾವುದು? ಪಿಬತ ಭಾಗವತಂ ಫಲಂ ಅಂತ ಹೇಳಲಿಲ್ಲ, ಖಾದತ ಅಂತ ಹೇಳಲಿಲ್ಲ, ಪಿಬತ ಕುಡೀರಿ ಅಂದರು. ನಮಗೆ ಹಣ್ಣು ಕೊಟ್ಟರೆ ಸಿಪ್ಪೆ ಸುಲ್ಕೊಡಿ ಅಂತ ನಾನು, ಸಿಪ್ಪೆ ಸುಲ್ಕೊಟ್ರೆ ಬೀಜ ತೆಕ್ಕೊಡಿ ಅಂತ ನಾನು, ಬೀಜ ತೆಗಿತಾ ಇದ್ರೆ ನಾರು ಬಿಡಿಸ್ಕೊಡಿ ಅನ್ನೋದು. ಹಣ್ಣು ಬೇಡ ಏನೂ ಬೇಡ ಅಂತ ತತ್ರಾಪಿ ಹಲಸಿನ ಹಣ್ಣು ಕೊಟ್ಬಿಟ್ರೆ ಏನು ಮಾಡೋದು ಆಮೇಲೆ ದಾನ ಅಂತ? ತಿನ್ನಬೇಕಾ ಬಿಡಬೇಕಾ? ಹಾಗೆ ಮೂಸಂಬಿ ಕೊಟ್ಟರೆ ಹಿಂಸೆ ನಮಗೆ, ಆರೆಂಜ್ ಕೊಟ್ಟರೆ ಈಸಿಯಾಗಿ ತೆಗಿಬೋದು, ಮೂಸಂಬಿ ಕೊಟ್ಬಿಟ್ರೆ ಯಾವುದೋ ಒಂದು ಸಾಮಾನ್ಯವಾದ ಹಣ್ಣಿಗೆ ಒದ್ದಾಡೋ ಅಂಥ ನಾವು
5 ಗ್ರಂಥಗಳ ಸಮಾವೇಶಯುಕ್ತವಾದ ಶ್ರೀಮದ್ ಭಾಗವತ ಅನ್ನೋ ಹಣ್ಣನ್ನು ಕುಡಿಯೋದು ಹೇಗೆ, ತಿನ್ನೋದು ಹೇಗೆ ಅಂದರೆ, ನೀವು ತಿನ್ನಬೇಡಿ, ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ಕುಡಿದು ಬಿಡ್ರಿ ಅಂತಂದರು. ಕುಡೀರಿ ಅಂತಂದರು. ಪಿಬತ ಭಾಗವತಂ ರಸಂ. ಎಂಥದ್ದಿದು ಪಿಬತ ಭಾಗವತಂ ರಸಂ ಅಂದರೆ ವೇದ ಎನ್ನುವಂತಹ ಮರದ ಹಣ್ಣು. ತುಂಬ ಹಸುವಾಗ್ತಾ ಇದೆ, ಹಣ್ಣನ್ನು ತಿನ್ನಬೇಕು ಅನ್ನೋ ಆಸೆ ಆಗ್ತಾ ಇದೆ ಅಂತ ನಾವು ಕೇಳಿದ್ರೆ, ಅಲ್ಲಿ ನೋಡ್ರಿ 25ನೇ ಫ್ಲೋರಲ್ಲ ಮರ ಕಾಣ್ತಾ ಇದೆಯಲ್ಲ, ಹತ್ಕೊಂಡು ತಿನ್ಬಿಡಿ ಅಂತಂದರೆ ಹಸಿವೆ ಹೊಟ್ಟೋಗುತ್ತೆ ನಮಗೆ. ಹಸಿವಾದ ಕಾಲಕ್ಕೆ ತಂದು ತಿನ್ನಪ್ಪ ಅಂತ ಕೊಟ್ಟರೆ ತಿಂತೀವಿ, ಕುಡಿಯಪ್ಪ ಅಂತ ಕೊಟ್ಟರೆ ಕುಡಿತೀವಿ. ನೀನೇ ಮರ ಹತ್ತು, ನೀನೇ ಹಣ್ಣು ಕಿತ್ಕೋ, ತಿನ್ನು ಅಂದರೆ. ಅದಕ್ಕಾಗಿ ವೇದವ್ಯಾಸರು ಏನು ಮಾಡಿದ್ದಾರೆ, ವೇದ ಎನ್ನುವ ದೊಡ್ಡ ಕಲ್ಪವೃಕ್ಷದ ಹಣ್ಣು ಭಾರತ, ಭಾಗವತ, ಪುರಾಣ ಇದೆಲ್ಲ. ನಮಗದನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ, ಅವರೇ ಬೆಳೆಸಿದ್ದಾರೆ. ಅವರೇ ಬೆಳೆಸಿರೋದು ಮಾತ್ರ ಅಲ್ಲ, ಯಾವ ಹಣ್ಣು ಹುಳಿ ಇದೆಯೋ ಗೊತ್ತಿಲ್ಲ, ನಮಗಿಷ್ಟ ಅಂತ ಹಣ್ಣು ತಂದ್ವಿ, ತಿಂದರೆ ಹುಳಿ ಆಚೆ ಬಿಸಾಕಿದ್ವಿ. ಹಾಗಂತ ರುಚಿ ನೋಡ್ಬಿಟ್ಟು ತಿಂದ್ಬಿಟ್ರೆ ದೇವ್ರ ನೈವೇದ್ಯ ಮಾಡೋಕ್ಕೆ ಬರೋಲ್ಲ. ನಾವೇನು ಮಾಡಬೇಕು ಅದಕ್ಕೆ? ಹಣ್ಣನ್ನು ತಿನ್ನಬೇಕಾ ಬಿಡಬೇಕಾ ಅಂದರೆ ವ್ಯಾಸರಂತಾರೆ, ಶುಕಾಚಾರ್ಯರೇ ಮೊದಲಾದ ಜ್ಞಾನಿಗಳೆಲ್ಲ ರುಚಿ ನೋಡಿ ಇಟ್ಟಿದ್ದಾರೆ, ನೀನು ತಗೊಳಪ್ಪ. ಆರ್ದ್ರಿ ಕೃತಾನಿ ತಾನೀಹ ಶುಕಪ್ರಭೃತಿಭಿರ್ಜನೈಹಿ. ತಗೋ, ಚೆನ್ನಾಗಿ ಗಿಳಿ ಕಚ್ಚಿದ ಹಣ್ಣಿದೆ, ತಗೋ ಕುಡಿ ಇದನ್ನು. ಎಲ್ಲಿ ತನಕ ಕುಡಿ? ಮೋಕ್ಷಕ್ಕೆ ಹೋಗೋ ತನಕ ಕುಡಿ. ಮೋಕ್ಷಕ್ಕೆ ಹೋದ ಮೇಲೂ ಕುಡಿ. ಕುಡಿತಲೇ ಇರು. ಒಂದು ಸಲ ಅಭ್ಯಾಸ ಆಗಿಬಿಟ್ರೆ ಭಾಗವತ ರಸಪಾನ ನಿಲ್ಲಿಸಬೇಕು ಅನ್ನೋ ಆಸೆ ಬರೋದೇ ಇಲ್ಲ. ಅಷ್ಟು ಉತ್ಕೃಷ್ಟವಾಗಿರತಕ್ಕಂತಹ ಅರ್ಥಗಳಿಂದ ಕೂಡಿರುವಂತಹ ಗ್ರಂಥ ಇದು ಭಾಗವತ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಭಾವುಕಾಃ ಭಾವುಕಾಃ ಅಂತಂದರೆ ನಮ್ಮಲ್ಲಿ ಹಿಂದೂಗಳನ್ನು ಎಮೋಷನಲ್ ಫೂಲ್ಸ್ ಅಂತ ಹೇಳ್ತಾ ಇರ್ತಾರೆ. ಏನು ಮಾಸ್ ಹಿಸ್ಟೀರಿಯಾ ಶುರು ಮಾಡಿಸ್ಬಿಟ್ರೆ ಓ ಅಂತ ಕಿರಿಚಿಬಿಡ್ತಾರೆ. ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. 10 ಜನ ತಿರುಪತಿ ದೇವಸ್ಥಾನದಲ್ಲಿ ಗುಂಪು ಗೋವಿಂದ ಗೋವಿಂದ ಅಂದರೆ ಇವನು ಗೋವಿಂದ ಅಂತಾನೆ, ಶಬ್ದಾರ್ಥ ಜ್ಞಾನ ಇಲ್ಲ, ಬರೀ ಎಮೋಷನ್ ಅದು. ಭಾವುಕಾಹ ಅಂತಂದ್ರು ವ್ಯಾಸರು. ಭಾವುಕರೇ, ಎಮೋಷನ್ ಆಗುವವರೇ ಭಾಗವತವನ್ನು ಕುಡೀರಿ, ಆ ಅರ್ಥ ಅಲ್ಲ. ಭಾವುಕರೇ ಅಂದರೆ ಭಕ್ತರೇ ಅಂತ ಅರ್ಥ. ಯಾರ್ಯಾರಿಗೋ ಪ್ರವೇಶ ಇಲ್ಲ ಭಾಗವತದಲ್ಲಿ. ಯಾರಿಗೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅನ್ನೋ ಆಸೆ ಇದೆ ಅವರಿಗೆ ಮಾತ್ರ ಪ್ರವೇಶ. ಭಾವ ಅಂದರೆ ಭಕ್ತಿ, ಕ ಅಂದರೆ ಭಕ್ತ, ಭಾವೋ ಭಕ್ತಿ ಸಮುದ್ದಿಷ್ಟ ತದ್ವಾನ್ ಭಾವುಕ ಉಚ್ಯತೆ. ಅಂಥ ಭಾವುಕರೇ ಭಾಗವತ ಕುಡೀರಿ. ಈ 3 ಶ್ಲೋಕಗಳಲ್ಲಿ ಭಾಗವತ ಎಂಥದ್ದು, ಅದು ಹೇಗಿದೆ ಅನ್ನೋದನ್ನು ಪರಿಚಯ ಮಾಡಿ 4ನೇ ಶ್ಲೋಕದಿಂದ ಕಥೆಗೆ ಪ್ರವೇಶ ಕೊಡ್ತಾರೆ. ಈ ಭಾಗವತವನ್ನು ಎಲ್ಲಿ ಹೇಳಿದ್ರು, ಯಾರು ಹೇಳಿದ್ರು, ಅವ್ರು ಹೇಳಿ ಅಂತ ಹೇಳಿದ್ಯಾರು, ಕೇಳಿ ಅಂತ ಹೇಳಿದ್ಯಾರು. ಆದ್ದರಿಂದ ಕಥೆ ಆರಂಭ ಆಗಬೇಕು ಅಂತಂದರೆ ಪ್ರಚೋದನೆ ಮಾಡತಕ್ಕಂಥವರು ಒಬ್ಬರು ಬೇಕು. ನಾವು ಕಥೆಯನ್ನು ಹೇಳಿಸೋಣ, ಇವತ್ತಿನ ಭಾಷೆಯಲ್ಲಿ ನಾವು ನೋಡಿದ್ರೆ ಕತೆ ಹೇಳಿಸೋಣ ಅನ್ನೋ ಮನಸ್ಥಿತಿ ಇರೋರನ್ನ ನಮ್ಮ ಭಾಷೆಯಲ್ಲಿ ನಾವು ಪ್ರಾಯೋಜಕರು. ಪ್ರಾಯೋಜಕರು ಅಂದರೆ ಆರ್ಥಿಕ ಸಹಾಯವನ್ನು ಮಾಡತಕ್ಕಂತಹ ಸ್ಪಾನ್ಸರ್ಸ್. ಅವರಿಲ್ಲ ಅಂತಂದರೆ ಕತೆ ಹೇಳೋನಿರಲ್ಲ, ಅವರು ಮೊದಲಿರಬೇಕು. ಆಮೇಲೆ ಕಥೆಯನ್ನು ಹೇಳುವಂತಹ ವ್ಯಕ್ತಿ, ಅದಾದ ಮೇಲೆ ಕಥೆಯನ್ನು ಕೇಳುವಂತಹ ವ್ಯಕ್ತಿ. 3 ಜನ. ಆ 3 ಜನ ಇದ್ದರೆ ಕಥಾ ಪ್ರಸಂಗ ಅಂತನ್ನೋದು ಅಲ್ಲಿ ನಡೆಯುತ್ತೆ. ಇಲ್ಲಿ ಸ್ಪಾನ್ಸರ್ ಯಾರು ಕಥೆಗೆ? ಶೌನಕಾದಿಗಳು. ಅವ್ರು ಏನು ಮಾಡ್ತಾ ಇದ್ದಾರೆ? ಶೌನಕಾದಿಗಳು ನೈಮಿಷಾರಣ್ಯದಲ್ಲಿ 1000 ವರ್ಷಗಳ ಸತ್ರಯಾಗವನ್ನು ಮಾಡಿದರು. ಆ ಸತ್ರಯಾಗ ಅವರ ಸ್ಪಾನ್ಸರ್ಶಿಪ್ಪಲ್ಲಿ ನಡೀತಾ ಇತ್ತು. ಆ ಸತ್ರಯಾಗವನ್ನು ಮಾಡುವ ಸಂದರ್ಭದಲ್ಲಿ
ಎಲ್ಲ ವಿದ್ಯಾರ್ಥಿಗಳು, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ಅವರಲ್ಲಿ ಶ್ರವಣ ಮಾಡಲಿಕ್ಕಿರ್ತಕ್ಕ ಜನ ಎಷ್ಟು ಅಂದರೆ ಕೇವಲ ಸನ್ಯಾಸಿಗಳು 80,000 ಜನ ಅಂತೆ. 80,000 ಜನ ಊರ್ಧ್ವರೇತಸ್ಕರಾದಂತಹ ಸನ್ಯಾಸಿಗಳು, 24,000 ಗೃಹಸ್ಥರು, 60,000 ವಾನಪ್ರಸ್ಥರು, ಲಕ್ಷಾಂತರ ಜನ ಶ್ರೋತೃಗಳಾಗಿ ಹೇಳಲಿಕ್ಕಾಗಿ ಬಂದದ್ದು ಯಾರು ಅಂತಂದರೆ ಸೂತ ಪುರಾಣಿಕರು. ಅವರು ಬಂದಾಗ ಸೂತರಿಗೆ ಅತ್ಯಂತ ಎತ್ತರವಾದ ಆಸನವನ್ನು ಅವರಿಗೆ ಕೊಟ್ಟಿದ್ದಾರೆ. ಕೊಟ್ಟು ನಮಸ್ಕಾರ ಮಾಡಿ ಶೌನಕರು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಅವರು ಯಜ್ಞ ಮಾಡ್ತಾ ಇದ್ದಂಥ ಜಾಗ ಯಾವುದು ಅಂದರೆ ನೈಮಿಷಾರಣ್ಯ. ಒಟ್ಟು ನಮ್ಮ ದೇಶದಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ 8 ಬರುತ್ತೆ. 8 ಸ್ವಯಂ ವ್ಯಕ್ತ ಕ್ಷೇತ್ರಗಳು. ಆ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು ಇದು. ಮೊದಲನೆಯದು ಶ್ರೀರಂಗ, ಎರಡನೆಯದ್ದು ಶ್ರೀಮುಷ್ಣ. ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಜ್ಞಿತಂ ಶ್ರೀಮುಷ್ಣಂ. ಎರಡನೆಯದು ವೆಂಕಟಾದ್ರಿ. ನಾಲ್ಕನೆಯದು ಶಾಲಗ್ರಾಮ. ಐದನೆಯದ್ದು ನೈಮಿಷ. ಆರನೆಯದ್ದು ತೋತಾದ್ರಿ. ಏಳನೆಯದ್ದು ಪುಷ್ಕರ. ಎಂಟನೆಯದ್ದು ನರನಾರಾಯಣಾಶ್ರಮ, ಬದರಿಕಾಶ್ರಮ. 8 ಸ್ವಯಂ ವ್ಯಕ್ತ ಕ್ಷೇತ್ರಗಳು. ಈ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಅನ್ಯತಮವಾಗಿ ಬಂದಂಥದ್ದು ನೈಮಿಷಾರಣ್ಯ. 1 ನಿಮಿಷದಲ್ಲಿ ಭಗವಂತ ಹೃದಯದಲ್ಲಿ ಬರುವಂತಹ ಕ್ಷೇತ್ರ. ಕಲಿಯುಗ ಬರ್ತಾ ಇದೆ, ಸಾಧನೆ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಎಲ್ಲಿ ಸಾಧನೆ ಮಾಡಬೇಕು ಅಂತ ಮುನಿಗಳೆಲ್ಲ ಬ್ರಹ್ಮದೇವರನ್ನು ಕೇಳಿದ್ದಕ್ಕೆ ಒಂದು ಚಕ್ರ ನಿರ್ಮಾಣ ಮಾಡಿ ಕೊಟ್ಟರು. ಈ ಚಕ್ರ ಎಲ್ಲಿ ಬೀಳುತ್ತೋ ಅಲ್ಲಿ ಹೋಗಿ ಸಾಧನೆ ಮಾಡಿರಿ ಅಂತ. ಆ ಚಕ್ರ ಬಿದ್ದ ಕ್ಷೇತ್ರ ಚಕ್ರತೀರ್ಥ ಅಂತ ಅಲ್ಲಿದೆ. ಅಲ್ಲಿ ಸಾಧನೆ ಮಾಡಿದ್ರು. ಅಲ್ಲಿ ಸಾಧನೆ ಮಾಡುವವರಿಗೆ ಕಲಿಯ ಬಾಧೆ ಇಲ್ಲ. ಸಾಧನೆ ಕಲಿಬಾಧೆ ಒಟ್ಟಿಗೆ ಬರಲ್ಲ. ಆದ್ದರಿಂದ ಕಲಿಬಾಧೆ ಇಲ್ಲದ ಶುದ್ಧವಾದ ಸಾಧನೆಯನ್ನು ಮಾಡಿಸುವಂತಹ ದಿವ್ಯ ಕ್ಷೇತ್ರ ಅದು ನೈಮಿಷಾರಣ್ಯ ಎನ್ನುವಂಥ ಕ್ಷೇತ್ರ. ಅಂಥ ನೈಮಿಷ ಕ್ಷೇತ್ರದಲ್ಲಿ ಸೂತರು ಮಾಡಿದ ಭಾಗವತ ಪ್ರವಚನ ಪರಮ ಸುಂದರವಾದದ್ದು. ಅವ್ರಿಗೇನು ಗೊತ್ತೋ ಎಲ್ಲ ಹೇಳಲಿಲ್ಲ. ಇವ್ರಿಗೇನು ಪ್ರಶ್ನೆ ಇತ್ತೋ ಆ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಾ ಬಂದರು. ಅಂಥ ಶ್ರೇಷ್ಠವಾದಂತಹ ಶ್ರೀಮದ್ ಭಾಗವತದ ಶ್ರವಣವನ್ನು, ಅನುವಾದವನ್ನು, ಭಾಗವತ ಪ್ರತಿಪಾದ್ಯನಾಗಿರ್ತಕ್ಕಂಥ ಗೋಪಾಲಕೃಷ್ಣನ ದಿವ್ಯವಾದಂತಹ ಸನ್ನಿಧಾನದಲ್ಲಿ ಕೇಳುವುದು, ಹೇಳುವುದು, ಕೇಳುವಂತೆ ಮಾಡೋದು, ಈ ಮೂರು ಕೂಡ ಅತ್ಯಂತ ಶ್ರೇಯಸ್ಸನ್ನು ತಂದುಕೊಡುವಂತಹ ಸಾಧನ ಎಂಬುದಾಗಿ ಹೇಳ್ತಾ, ಇನ್ನು ಮುಂದಿನ ಎಲ್ಲ ಭಾಗವನ್ನು ನಾಳೆಯಿಂದ ಗುರುಗಳ ಸನ್ನಿಧಾನದಲ್ಲಿ ಗುರುವಂತರ್ಯಾಮಿಯಾದ ಪ್ರಾಣಸ್ಥ ಗೋಪಾಲಕೃಷ್ಣ ದೇವರ ಪ್ರೀತಿಯನ್ನು ಉದ್ದೇಶ ಮಾಡಿಕೊಂಡು ಶ್ರವಣ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಶ್ರೀಮದ್ ಭಾಗವತದ ಅನುವಾದವನ್ನು ಗುರುವಂತರ್ಗತ ಪ್ರಾಣಸ್ಥ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.